ಒಡೆಯನು ರಕ್ಷಕನ ವಿಮೋಚಕನ ಅತಿವೇಗನ ಬರಲು ಮೊದಲಿಗೆ ನಾವು ಯೇಸು ಕ್ರಿಸ್ತ ನಾಮದಲ್ಲಿ ವಂದಿಸ್ತಾ ಇದ್ದೇನೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತನೆ ವಾಕ್ಯ ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಸಮಯದಲ್ಲಿ ನಾವು ನೇರವಾಗಿ ದೇವರ ವಾಕ್ಯಕ್ಕೆ ಹೋಗೋಣ. ಓದುವಾರ ಯಾವ ವಿಷಯದ ಕುರಿತಾಗಿ ಪರಿಶುದ್ಧಾತ್ಮ ದೇವರು ನಮ್ಮ ಸಂಗಡ ಮಾತಾಡಿದ್ರಿ? ದೇವರು ನಿನ್ನ ಸಂಗಡ ಇರುವಾಗ ಎನ್ನುವಂಥ ಅಂಶವನ್ನು ನಾವು ಓದುವಾರ ನೋಡಿದ್ದೇವೆ. ದೇವರು ಯೋಸೇಫನ ಸಂಗಡ ಇದ್ದರು, ದಾವೀದನ ಸಂಗಡ ಇದ್ದರು, ಭಕ್ತರ ಸಂಗಡ ಇದ್ದ ಕಾರಣಕ್ಕಾಗಿ ದೇವರು ಯಾವ ರೀತಿಯಾಗಿ ಅವ್ರನ್ನ ಅಭಿವೃದ್ಧಿಗೆ ತಂದರು, ಆಶೀರ್ವಾದದ ಕಡೆಗೆ ನಡೆಸಿದ್ರು ಎನ್ನುವಂಥ ಸಂಗತಿಗಳನ್ನು ನಾವು ಓದುವಾರ ನೆನಪು ಮಾಡಿಕೊಂಡಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್. ಈ ಸಮಯದಲ್ಲಿ ಸತ್ಯವೇದದಲ್ಲಿ ಒಂದು ವ್ಯತ್ಯಾಸಕರವಾದ ಸಂದೇಶದ ಕಡೆಗೆ ಹೋಗೋಣ. ಕೋಪ ಎನ್ನುವಂಥ ವಿಷಯ ಸತ್ಯವೇದದಲ್ಲಿ ಅನೇಕ ಸಾರಿ ಪ್ರಸ್ತಾಪವಾಗಿ ಇರುವಂಥ ಸಂಗತಿಯಾಗಿದೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮೊದಲನೇದಾಗಿ ಕೋಪ ಎನ್ನುವಂಥ ಪದ ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯದಲ್ಲಿ ಕಾಯಿನನು ಏಬೇಲನ ಮೇಲೆ ಕೋಪಗೊಂಡಿರ್ತಕ್ಕಂಥ ವಿಷಯವನ್ನು 6ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಮೊಟ್ಟ ಮೊದಲನೇದಾಗಿ ಕೋಪ ಎನ್ನುವಂಥ ಪದವನ್ನು ಸತ್ಯವೇದದಲ್ಲಿ ಅಲ್ಲಿ ಏನು ಮಾಡಿದರೆ ಬಳಸಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕೋಪ ಎನ್ನುವಂಥದ್ದು ಪಾಪಕ್ಕೆ ಮೂಲ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡ್ರಿ ಎಂಬುದಾಗಿ ದೇವರು ಹೇಳಿರ್ತಕ್ಕಂಥ ಸಂಗತಿಗಳನ್ನು ನಾವು ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ. ಕೋಪ, ಕ್ರೋಧ, ಕಲಹ ಎನ್ನುವಂಥದ್ದು ದೇವರ ಮಕ್ಕಳಾದ ನಮ್ಮಲ್ಲಿ ಇರಬಾರದು ಎಂಬುದಾಗಿ ಸತ್ಯವೇದ ಏನು ಮಾಡ್ತಾ ಇದ್ದಾರೆ, ಬೋಧಿಸ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್. ವಿಶೇಷವಾಗಿ ಇವತ್ತಿನ ದಿವಸ ಯಾಕೆ ಈ ಸಂಗತಿಗಳನ್ನು ನಾವು ನೋಡ್ತಾ ಇದ್ದೇವೆ ಅಂದರೆ, ನಾವು ಮನುಷ್ಯರ ಕೋಪ ಅಲ್ಲ, ಯೇಸು ಕ್ರಿಸ್ತನು ನರಾವತಾರಿಯಾಗಿ ಈ ಲೋಕಕ್ಕೆ ಹೊರಟು ಬಂದಂಥ ಸಮಯದಲ್ಲಿ ಆತನು ಕೆಲವೊಂದು ಸಂಗತಿಗಳಿಗೋಸ್ಕರವಾಗಿ ಆತನು ಏನು ಮಾಡಿದಂತೆ ತನ್ನ ಕೋಪವನ್ನು ಹೊರಹಾಕಿದ. ದೇವರಿಗೆ ಕೋಪವನ್ನು ಎಬ್ಬಿಸ್ತಾರೆ ಕೆಲವು ಜನರು. ತಾವು ದಾರಿ ತಪ್ಪಿ ನಡೆಯುವುದರ ಮೂಲಕವಾಗಿ, ದೇವರ ಸ್ಥಾನದಲ್ಲಿ ಮತ್ತೊಬ್ಬರನ್ನು ನಿಲ್ಲಿಸುವುದರ ಮೂಲಕವಾಗಿ, ದೇವರು ಮಾಡಬೇಡ ಎಂಬುದಾಗಿ ಹೇಳಿದಂಥ ಕಾರ್ಯಗಳನ್ನು ಮಾಡುವುದರ ಮೂಲಕವಾಗಿ ಅವ್ರು ಏನು ಮಾಡ್ತಾರೆ, ದೇವರಿಗೆ ಕೋಪವನ್ನು ಎಬ್ಬಿಸ್ತಾರೆ ಪ್ರಿಯರೇ. ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ನೋಡುವಾಗ, ನೀವು ಇವತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ನಿಮ್ಮ ಹಿರಿಯರು ದೇವರ ಕೋಪವನ್ನೆಬ್ಬಿಸಿದ ಸ್ಥಳದಲ್ಲಿ ಮಾಡಿದಂತೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ ಎಂಬುದರಲ್ಲಿ ಕೇಳಿ ಕೋಪವನ್ನೆಬ್ಬಿಸಿದವರು ಯಾರು? ಮೋಶೆ ಕೈ ಕೆಳಗಿದ್ದು ಐಗುಪ್ತದೊಳಗಿಂದ ಹೊರಟು ಬಂದವರೆಲ್ಲರೂ ಅಲ್ಲವೇ? ಹಲ್ಲೆಲೂಯಾ. ಮತ್ತು 40 ವರ್ಷ ಆತನು ಯಾರ ಮೇಲೆ ಬಹಳವಾಗಿ ಕೋಪಿಸಿಕೊಂಡನು? ಪಾಪ ಮಾಡಿದವರ ಮೇಲೆ ಅಲ್ಲವೇ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ದೇವರಿಗೆ ಕೋಪವನ್ನು ಎಬ್ಬಿಸುವಂಥ ಕಾರ್ಯಗಳು, ದೇವರಿಗೆ ಕೋಪವನ್ನು ಎಬ್ಬಿಸುವಂಥ ಕೆಲಸಗಳು, ದೇವರಿಗೆ అయిష్టವಾಗಿರ್ತಕ್ಕಂಥ ಕೆಲಸಗಳನ್ನು ಸಂಪೂರ್ಣವಾಗಿ ಬಿಡ್ರಿ ಎಂಬುದಾಗಿ ಸತ್ಯವೇದ ಏನು ಮಾಡ್ತಾ ಇದೆ, ನಮಗೆ ಸ್ಪಷ್ಟವಾಗಿ ಲೇಖನಿ ಪಡಿಸ್ತಾ ಇದೆ, ತಿಳಿಸ್ತಾ ಇದೆ ಪ್ರಿಯರೇ. ಎಫೆಸ 4:26 ನಾವು ನೋಡುವಾಗ, ಕೋಪ ಮಾಡಬೇಕಾದ್ರೆ ನೀವೇನು ಮಾಡಬೇಡ್ರಿ, ಪಾಪ ಮಾಡಬೇಡ್ರಿ, ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ ಎನ್ನುವಂಥ ವಿಷಯವನ್ನು ನಾವು ನೋಡ್ತಾ ಇದ್ದೇವೆ. ಅದೇ 4ನೇ ಅಧ್ಯಾಯ 31ನೇ ವಚನ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಈ ರೀತಿಯಾಗಿರುತ್ತೆ, ಎಲ್ಲ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿರಿ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್. ಅದಕ್ಕಾಗಿ ಪ್ರೇರ ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ಕೋಪ ಎನ್ನುವಂಥದ್ದು ದೇವರ ಸನ್ನಿಧಾನದಿಂದ ನಮ್ಮನ್ನೇನು ಮಾಡುತ್ತಾರೆ, ದೂರ ಮಾಡುವಂಥ ಒಂದು ಆತ್ಮೀಯ ಒಂದು ಸಂಗತಿಯಾಗಿದೆ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಕ್ರಿಸ್ತನು ನರಾವತಾರಿಯಾಗಿ ಈ ಲೋಕಕ್ಕೆ ಹೊರಟು ಬಂದಂಥ ಸಮಯದಲ್ಲಿ ಆತನು 4 ಸಂದರ್ಭಗಳಲ್ಲಿ ಅನಿಸುತ್ತೆ ಆತನು ಏನು ಮಾಡಿದಂತೆ ಕೋಪಗೊಂಡನು ಎಂಬುದಾಗಿ. ಆತನು ಯಾಕೆ ಕೋಪಗೊಂಡು ಎಂಬುದಾಗಿ ಒಂದೊಂದಾಗಿ ಈ ಸಮಯದಲ್ಲಿ ನಾವು ನೋಡೋಣ. ಮೊಟ್ಟ ಮೊದಲನೇದಾಗಿ ನೀವು ಯೋಹಾನ್ ಬರೆದ ಸುವಾರ್ತೆಯನ್ನು ತೆಗೆದಿದ್ದೇ ಆದರೆ ಅಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ. 2ನೇ ಅಧ್ಯಾಯದಲ್ಲಿ ಒಂದ್ಸಾರಿ ಓದೋಣ. ಯೋಹಾನ್ ಬರೆದ ಸುವಾರ್ತೆ, ಸೇವೆಯ ಪ್ರಾರಂಭದ ದಿವಸಗಳಲ್ಲಿ 2ನೇ ಅಧ್ಯಾಯ 13ನೇ ವಚನ ಓದ್ತೀನಿ ಕೇಳ್ರಿ. ಆಗ ಯಹೂದ್ಯರ ಪಸ್ಕ ಹಬ್ಬವು ಹತ್ತಿರ ಬಂದರಿಂದ ಯೇಸು ಯೆರೂಸಲೇಮಿಗೆ ಹೋದನು. ಅಲ್ಲಿ ದೇವಾಲಯದೊಳಗೆ ದನ, ಕುರಿ, ಪಾರಿವಾಳ ಮಾರುವವರು
ಮಾರುವವರನ್ನು ಕೂತಿರುವ ಚೀನಿವಾರರನ್ನು ಕಂಡು ಹಗ್ಗದಿಂದ ಕೊರಡೆ ಮಾಡಿ ಅದರಿಂದ ಕುರಿ ದನ ಸಹಿತ ಎಲ್ಲರನ್ನ ದೇವಾಲಯದ ಹೊರಕ್ಕೆ ಅಟ್ಟಿ ಚೀನಿವಾರರ ರೊಕ್ಕವನ್ನು ಚೆಲ್ಲಿ ಮೇಜುಗಳನ್ನು ಕೆಡವಿದನು. ಪಾರಿವಾಳ ಮಾರುವವರಿಗೆ, ಇವುಗಳನ್ನು ಇಲ್ಲಿಂದ ತಕ್ಕೊಂಡು ಹೋಗಿರಿ, ನನ್ನ ತಂದೆಯ ಮನೆಯನ್ನು ಸಂತೆ ಮಾಡಬೇಡಿರಿ ಎಂದು ಹೇಳಿದನು. ಆಗ ನಿನ್ನ ಆಲಯಾಭಿಮಾನವು ಬೆಂಕಿಯಂತೆ ನನ್ನನ್ನು ದಹಿಸುತ್ತದೆ ಎಂದು ಬರೆದ ಮಾತು ಶಿಷ್ಯರ ನೆನಪಿಗೆ ಬಂತು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮೊದಲನೇದಾಗಿ ಆಲಯವನ್ನು ಕೆಡಿಸುವಂಥವರ ವಿಷಯದಲ್ಲಿ ದೇವರು ಏನು ಮಾಡ್ತಾನಂತೆ? ಕೋಪಗೊಳ್ಳುತ್ತಾನೆ. ದೇವಾಲಯವನ್ನು ನೀವು ಸಂತೆ ಮಾಡಬೇಡ್ರಿ, ದೇವಾಲಯವನ್ನು ನೀವು ಸಂತೆ ಮಾಡಬೇಡ್ರಿ, ದೇವಾಲಯವನ್ನಾಗಿ ಇರಿಸ್ರಿ ಎಂಬುದಾಗಿ ದೇವರು ಏನು ಮಾಡ್ತಾ ಇದ್ದಾರೆ? ನಮ್ಮ ಸಂಗಡಿ ಸಮಯದಲ್ಲಿ ಮಾತಾಡ್ತಾ ಇದ್ದಾರೆ. ಪ್ರಿಯರೇ, ದೇವರ ದೇವಾಲಯ ಯಾವುದ್ರಿ? ನಮ್ಮ ದೇಹ. ಹಲ್ಲೆಲೂಯಾ. ನಿಮ್ಮ ದೇಹವು ದೇವರಿಗೆ ಆಲಯವಾಗಿದೆ ಎಂಬುದಾಗಿ ನಿಮಗೆ ಗೊತ್ತಿಲ್ಲವೋ? ಹಲ್ಲೆಲೂಯಾ. ಯಾರಾದರೂ ದೇವಾಲಯವನ್ನು ಕೆಡವಿದರೆ ದೇವರು ಅವನನ್ನು ಕೂಡ ಏನು ಮಾಡ್ತಾನಂತೆ? ಕೆಡುತ್ತಾನೆ, ನಾಶ ಮಾಡ್ತಾನೆ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ. 3ನೇ ಅಧ್ಯಾಯದಲ್ಲಿ ನಾವು ಅದರ ಕುರಿತಾಗಿ ನೋಡ್ತಾ ಇರ್ತೀವಿ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ. ಒಂದ್ಸಾರಿ ಆ ವಚನವನ್ನು ನಾವು ಓದಿಕೊಳ್ಳೋಣ. ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಇರುತ್ತೆ, ರೋಮಾಪುರದವರಿಗೆಲ್ಲ. ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿರ್ತಕ್ಕಂಥ ವಚನ 3ನೇ ಅಧ್ಯಾಯದಲ್ಲಿ 16ನೇ ವಚನವನ್ನು ಓದಿಕೊಳ್ಳೋಣ ಈ ಸಮಯದಲ್ಲಿ. ನೀವು ದೇವರ ಆಲಯವಾಗಿದ್ದೀರಿ ಎಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವು. ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನೂ ಕೆಡಿಸುವನು. ಯಾಕಂದರೆ ದೇವರ ಆಲಯವು ಪವಿತ್ರವಾದದ್ದು, ಆ ಆಲಯವು ನೀವೇ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತಿನ ದಿವಸಗಳಲ್ಲಿ ದೇವಾಲಯವನ್ನು ಅನೇಕರು ಏನು ಮಾಡ್ತಾರೆ? ಮಲಿನ ಮಾಡಿಕೊಳ್ತಾ ಇದ್ದಾರೆ. ಸಂತೆಯ ಕೇಂದ್ರವನ್ನಾಗಿ ಇದನ್ನು ಏನು ಮಾಡ್ತಾ ಇದ್ದಾರೆ? ಮಾರ್ಪಡಿಸಿಕೊಳ್ತಾ ಇದ್ದಾರೆ. ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತದೆ, ಆವತ್ತಿನ ದಿವಸದಲ್ಲಿ ಅಲ್ಲಿ ಕಟ್ಟಿರ್ತಕ್ಕಂಥ ದೇವಾಲಯದ ಕುರಿತಾಗಿ ಆತನು ಮಾತಾಡಿದಾಗಲೂ ಕೂಡ ಅದರಿಂದ ನಾವು ತಿಳಿದುಕೊಳ್ಬೇಕಾಗಿರ್ತಕ್ಕಂಥ ಆತ್ಮಿಕವಾಗಿರ್ತಕ್ಕಂಥ ಅಂಶ ಏನಂತಂದ್ರೆ, ಇವತ್ತು ದೇವರ ಆಲಯವಾಗಿರ್ತಕ್ಕಂಥ ನಮ್ಮ ದೇಹವನ್ನ ನಾವು ಯಾವ ರೀತಿಯಾಗಿ ಸ್ವಚ್ಛವಾಗಿ ಇಟ್ಟುಕೊಳ್ತಾ ಇದ್ವಿ. ನಮ್ಮ ದೇವರ ಆಲಯವಾಗಿರ್ತಕ್ಕಂಥ ಈ ದೇಹದಲ್ಲಿ ಬೇಡವಾಗಿರ್ತಕ್ಕಂಥ ಸಂಗತಿಗಳನ್ನು, ಬೇಡವಾಗಿರ್ತಕ್ಕಂಥ ಆಲೋಚನೆಗಳನ್ನು, ಬೇಡವಾದಂಥ ಎಲ್ಲ ದೇವರಿಗೆ అయిಷ್ಟವಾದಂಥ ಸಂಗತಿಗಳನ್ನು ಮಾಡುವಾಗ ದೇವರು ಖಂಡಿತವಾಗಿ ಏನು ಮಾಡ್ತಾನ್ರಿ? ನೀವು ನನ್ನ ದೇವಾಲಯವನ್ನು ಸಂತೆಯನ್ನಾಗಿ ನೀವು ಮಾಡಿದ್ದೀರಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಎಚ್ಚರಿಪಡಿಸ್ತಾ ಇದೆ. ಮೊದಲನೇದಾಗಿ ದೇವರ ಕೋಪವನ್ನು ದೇವರಿಗೆ ಕೋಪವನ್ನು ಎಬ್ಬಿಸುವಂಥ ಸಂಗತಿ ಯಾವುದ್ರಿ? ಈ ದೇವಾಲಯವನ್ನು ಯಾರು ಕೆಡಿಸ್ತಾರೋ ಆ ದೇವಾಲಯವನ್ನು ಕೆಡಿಸುವಂಥವರು, ದೇವಾಲಯವನ್ನು ಸಂತೆ ಮಾಡುವಂಥವರು ದೇವರಿಗೆ ಕೋಪವನ್ನು ಎಬ್ಬಿಸುವವರು ಆಗಿರ್ತಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತಿನ ದಿವಸ ನಮ್ಮ ದೇವಾಲಯವನ್ನು ನಾವು ಹೆಂಗಿಟ್ಕೊಳ್ಬೇಕು? ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಅದರ ಸಲುವಾಗಿ 12ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ರೋಮಾಪುರದ ಬರೆದ ಪತ್ರಿಕೆಯಲ್ಲಿ ಈ ರೀತಿಯಾಗಿ 2ನೇ ವಚನ ತಿಳಿಸ್ತಾ ಇದೆ. ಏನಂತೇಳಿ ಅಂತಂದ್ರೆ, ಇಹಲೋಕದ 1ನೇ ವಚನದಿಂದ ಓದ್ತೀನಿ ಕೇಳ್ರಿ. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಏನಂತ ಹೇಳ್ತಾ ಇದ್ದಾರೆ? ನಾವು ದೇಹದಲ್ಲಿ ದೇವರನ್ನು ನಾವು ಪ್ರತಿಷ್ಠಿಸಿಕೊಳ್ಳುವಂಥ ಮಕ್ಕಳಾಗಬೇಕು. ನಮ್ಮ ದೇಹವೇ ದೇವರ ಆಲಯವಾಗಿ ಬದಲಾವಣೆ ಆಗಬೇಕಂತೇಳಿ ವಾಕ್ಯ ನಮಗೇನು ಮಾಡ್ತಾ ಇದೆ? ಬೋಧಿಸ್ತಾ ಇದೆ ಪ್ರಿಯರು. ಅದಕ್ಕಾಗಿ ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ, ಯಾರು ದೇವಾಲಯವನ್ನು ಸಂತೆಯ ಕೇಂದ್ರವನ್ನಾಗಿ ಮಾಡ್ತಾರೋ, ಯಾರು ದೇವಾಲಯವನ್ನು ಕೆಡಿಸಿಕೊಳ್ಳುವಂಥ ಸ್ಥಿತಿಯ ಕಡೆಗೆ ಹೋಗ್ತಾರೋ, ಯಾರು ದೇವಾಲಯವನ್ನು ದೇವರಿಗೆ ಪ್ರತಿಷ್ಠಿತವಾದಂಥ ಕೇಂದ್ರವಾಗಿ ಮಾಡಿಕೊಳ್ಳದೆ ಲೋಕದಲ್ಲಿರ್ತಕ್ಕಂಥ ವ್ಯವಹಾರಗಳನ್ನೆಲ್ಲವನ್ನು ದೇಹದಲ್ಲಿ ತೆಗೆದುಕೊಂಡು ಬರ್ತಾರೋ ಅಂಥವರೆಲ್ಲರೂ ಕೂಡ ದೇವರಿಗೆ ಏನು ಮಾಡ್ತಾರಂತೆ? ಕೋಪವನ್ನು ಎಬ್ಬಿಸುವವರಾಗಿರ್ತಾರೆ. ಅದಕ್ಕಾಗಿ ನಾವು ದೇವ್ರ ವಾಕ್ಯ ಹೇಳ್ತಾ ಇದೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವಾಗಿ ಸಮರ್ಪಣೆ ಮಾಡಿರಿ. ನೂತನವಾಗಿರ್ತಕ್ಕಂಥ ಜೀವಿತ. ಕೆಲವೊಬ್ರು ಏನು ಮಾಡ್ತಾರೆ? ದೇವರು ಹಲ್ಲುಗಳು ಬೆಳ್ಳಕ್ಕೆ ಕೊಟ್ಟರೆ ಏನು ಮಾಡ್ತಾರೆ? ನಸಿಯಾಗಲಿ ಗುಟ್ಕಾಗಲಿ ತಿಕ್ಕಿ ಏನು ಮಾಡ್ತಾರೆ? ಅವರು ಕರ್ರಗೆ ಮಾಡ್ಕೊಂತಾರೆ, ಕೆಂಪು ಮಾಡ್ಕೊಂತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವ್ರ ವಾಕ್ಯ ಏನು ಹೇಳ್ತಾ ಇದೆ?
ದೇವರ ಆಲಯವನ್ನು ನೀವೇನು ಮಾಡಬೇಡ್ರಿ, ಕೆಡಿಸ್ಬೇಡ್ರಿ. ಕೆಲವೊಬ್ರು ಏನು ಮಾಡ್ತಾರೆ, ಕುಡಿಯೋಕ್ಕೆ ದೇವ್ರು ನೀರು ಕೊಟ್ಟರೆ ನಮಗೆ ನೀರು ಬೇಕಾ, ಇಲ್ಲ ಬೀರು ಬೇಕು, ಸಾರಾಯಿ ಬೇಕಂತೇಳಿ ಏನು ಮಾಡ್ತಾರೆ, ಅದ್ರ ಕಡೆಗೆ ಹೋಗ್ತಾರೆ. ದೇಹವನ್ನೆಲ್ಲ ಏನು ಮಾಡ್ತಾರೆ, ಕೆಡಿಸಿಕೊಳ್ತಾರೆ. ಸ್ತ್ರೀಯರು ಕುಡಿಯೋತ್ತಿನ ದಿವಸ ಕುಡಿಯೋರು ಅನೇಕರನ್ನು ನಾವು ಕಾಣ್ತಾ ಇದ್ದೀವಿ. ಹಳ್ಳಿಗಳಲ್ಲಿ ಹೋಗುವಂಥ ಸಮಯದಲ್ಲಿ ಅನೇಕ ಸ್ತ್ರೀಯರು ಏನು ಮಾಡಿದ್ದಾರೆ, ಮದ್ಯಪಾನಕ್ಕೆ ದಾಸರಾಗಿದ್ದಾರೆ. ಅನೇಕ ಪುರುಷರಂತೂ ಹೇಳಬಾರ್ದು. ಇವತ್ತಿನ ದಿವಸ ಕುಟುಂಬಗಳಲ್ಲಿ ಗಲಭೆಗಳು, ತೊಂದರೆಗಳು, ಅನೇಕವಾಗಿರ್ತಕ್ಕಂಥ ಜಗಳಗಳು, ಕಾದಾಟಗಳು. ಯಾಕೆ ಈ ರೀತಿಯಾಗಿ ದೇಹವನ್ನು ಕೆಡಿಸಿಕೊಳ್ಳುವುದರ ಮೂಲಕವಾಗಿ ಪ್ರಿಯರೇ? ಅದಕ್ಕಾಗಿ ನಾವು ನಮ್ಮ ದೇಹವನ್ನು ಏನಾಗಿರಬೇಕು, ಆಂತರಿಕವಾಗಿಯೂ ಮತ್ತು ಹೊರಗಡೆಯೂ ಕೂಡ ಎಲ್ಲ ರೀತಿಯಿಂದ ನಾವೇನಾಗಿರಬೇಕು ರೀ, ಸ್ವಚ್ಛವಾಗಿ ಇಟ್ಕೊಳ್ಬೇಕು, ಶುದ್ಧವಾಗಿ ಇಟ್ಕೊಳ್ಬೇಕು. ಹೊಸದಾದಂಥ ಆಲಯವನ್ನಾಗಿ ನಮ್ಮ ದೇಹವನ್ನು ನಾವೇನು ಮಾಡಬೇಕು ರೀ, ಮಾರ್ಪಡಿಸಿಕೊಳ್ಳಬೇಕು ಪ್ರಿಯರೇ. ಅದಕ್ಕಾಗಿ ವಾಕ್ಯ ಹೇಳ್ತಾ ಇದೆ, ಮೊದಲನೇದಾಗಿ ಏನಂತ ಹೇಳಂದ್ರೆ, ನೀವು ನಿಮ್ಮ ನಿಮ್ಮ ದೇಹವನ್ನು ಅದು ದೇವರ ಆಲಯ ಎಂಬುದಾಗಿ ತಿಳಿದುಕೊಂಡು ಅದನ್ನು ಕೆಡಿಸಿಕೊಳ್ಳದೆ ನೀವು ಸಂಪೂರ್ಣವಾಗಿ ದೇವರಿಗೆ ಏನು ಮಾಡ್ಬೇಕ್ರಿ, ಮೆಚ್ಚುಗೆಯಾದ ರೀತಿಯಲ್ಲಿ ನೀವು ಜೀವಿಸಬೇಕು. ಯೇಸು ಸ್ವಾಮಿ ಕೋಪಗೊಂಡ್ರು ಮೊದಲನೇದಾಗಿ ಯಾವ ಸಂದರ್ಭದಲ್ಲಿ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ, ದೇವಾಲಯವನ್ನು ಸಂತೆಯನ್ನಾಗಿ ಮಾಡಿದಾಗ, ದೇವಾಲಯವನ್ನ ಭಯಂಕರವಾದ ರೀತಿಯಲ್ಲಿ ವ್ಯಾಪಾರದ ಕೇಂದ್ರವನ್ನಾಗಿ ಮಾಡಿದಾಗ, ದೇವರಿಗೆ ಕೊಡಬೇಕಾದಂಥ ಪ್ರಾಧಾನ್ಯತೆಯನ್ನು ಲೋಕ ವ್ಯವಹಾರದಲ್ಲಿ ಸಿಲುಕಿಕೊಂಡವರಾಗಿ ಅದಕ್ಕೆ ಕೊಟ್ಟಂಥ ಸಮಯದಲ್ಲಿ ದೇವರು ಏನು ಮಾಡಿದ್ರಂತೆ, ಕೋಪಗೊಂಡ್ರು. ಅವೆಲ್ಲವುಗಳನ್ನು ಹೊರಡಿಸಿದಾದ ಮೇಲೆ ದೇವಾಲಯವನ್ನು ಸ್ವಚ್ಛ ಮಾಡುವುದಕ್ಕಾಗಿ ಆತನು 3.5 ವರ್ಷಗಳ ಕಾಲ ಸುವಾರ್ತೆಯನ್ನು ಲೋಕದಲ್ಲಿ ಏನು ಮಾಡಿದ್ದಾರೆ, ಸಾರಿದ ಪ್ರಿಯರೇ. ನಿಜವಾದ ದೇವಾಲಯ ಅಂದರೆ ಯಾವ ರೀತಿಯಾಗಿರ್ಬೇಕಂತೇಳಿ ಆತನು ಸಾರಿ ಹೋದ ಮೇಲೆ ಅನೇಕರ ಅಪೋಸ್ತಲರು ಎದ್ರು, ದೇವರು ಪ್ರೇರೇಪಿಸಿರ್ತಕ್ಕಂಥ ಮಕ್ಕಳು ಎದ್ದು ಅವರು ಕೂಡ ಸಭೆ ಅಂದರೆ ಯಾವ ರೀತಿಯಾಗಿರ್ಬೇಕು, ದೇವಾಲಯ ದೇಹವನ್ನು ಯಾವ ರೀತಿಯಾಗಿ ನಾವು ಇಟ್ಕೊಳ್ಬೇಕಂತೇಳಿ ದೇವರು ಹೇಳಿದ ಮಾರ್ಗದಲ್ಲಿ ಅವರು ಬರೆದ್ರು. ಇವತ್ತೊಂದು ದಿವಸ ಆ ವಾಕ್ಯಗಳು ನಮ್ಮ ಸಂಗಡ ಮಾತಾಡ್ತಾ ಇದ್ದಾವೆ. ಮೊದಲನೇದಾಗಿ ಏನು ಮಾಡ್ಬೇಕಂದ್ರೆ, ದೇವಾಲಯ, ಈ ದೇಹ ದೇವರ ಗರ್ಭಗುಡಿ ಆಗಿದ್ದೆ. ಈ ದೇಹವನ್ನು ನಾವೇನು ಮಾಡಬಾರ್ದ್ರಿ, ಕೆಡಿಸಬಾರ್ದು. ಈ ದೇಹಕ್ಕೆ ದೇವರು ಶ್ರೇಷ್ಠವಾಗಿರತಕ್ಕಂಥದ್ದನ್ನು ಕೊಟ್ಟಿದ್ದಾನೆ. ಯಾಕಂದರೆ ಆತನ ಸ್ವರೂಪದಲ್ಲಿ, ಆತನ ಹೋಲಿಕೆಯೇ ಉಪಾದಿಯಲ್ಲಿರ್ತಕ್ಕಂಥದ್ದು ಈ ದೇಹ. ಹಲ್ಲೆಲೂಯಾ. ಮನಸ್ಸು ಮತ್ತು ಕೊಟ್ಟಿರ್ತಕ್ಕಂಥ ಆಲೋಚನೆಗಳು ಆತನೋಪಾದಿಯಲ್ಲಿ ಇರುವಂಥವುಗಳು. ಅದಕ್ಕಾಗಿ ಇದನ್ನು ನಾವೇನು ಮಾಡಬಾರ್ದಂತೆ, ಕೆಡಿಸಬಾರ್ದು. ಎರಡನೇದಾಗಿ ಯೇಸು ಕ್ರಿಸ್ತನು ಕೋಪಗೊಂಡಿರ್ತಕ್ಕಂಥ ಸಂದರ್ಭವನ್ನು ನಾವು ನೋಡ್ತಾ ಇದ್ದೇವೆ. ಶಿಷ್ಯರ ಮೇಲೆ ಆತನು ಕೋಪಗೊಂಡ. ಮೊದಲನೇದಾಗಿ ದೇವಾಲಯದ ಬಳಿಯಲ್ಲಿ ಮಾರುವವರ ಮೇಲೆ ಕೋಪಗೊಂಡ್ರೆ, ಎರಡನೇದಾಗಿ ಶಿಷ್ಯರ ಮೇಲೆ ಕೋಪಗೊಳ್ತಾ ಇದ್ದಾನೆ. ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ ನೀವು ತೆಗೆದಿದ್ದೆ, ಆದರೆ ಅಲ್ಲಿ 13ನೇ ವಚನದಿಂದ ಈ ಸಮಯದಲ್ಲಿ ಓದಿಕೊಳ್ಳೋಣ. ಬಳಿಕ ಕೆಲವರು ತಮ್ಮ ಚಿಕ್ಕ ಮಕ್ಕಳನ್ನು ಯೇಸುವಿನಿಂದ ಮುಟ್ಟಿಸಬೇಕೆಂದು ಆತನ ಬಳಿಗೆ ತರಲು ಶಿಷ್ಯರು ಅವರನ್ನು ಗದರಿಸಿದನು. ಆದರೆ ಯೇಸು ಅದನ್ನು ಕಂಡು ಕೋಪಗೊಂಡು ಅವರಿಗೆ, ಮಕ್ಕಳನ್ನು ನನ್ನ ಹತ್ತಿರಕ್ಕೆ ಬರಗೊಡಿಸಿರಿ, ಅವುಗಳಿಗೆ ಅಡ್ಡಿ ಮಾಡಬೇಡಿರಿ. ದೇವರ ರಾಜ್ಯವು ಇಂಥವರದೇ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ಶಿಶುಭಾವದಿಂದ ದೇವರ ರಾಜ್ಯವನ್ನು ಅಂಗೀಕರಿಸುವುದಿಲ್ಲವೋ ಅವನು ಅದರಲ್ಲಿ ಸೇರುವುದೇ ಇಲ್ಲ ಎಂದು ಹೇಳಿ ಅವುಗಳನ್ನು ಅಪ್ಪಿಕೊಂಡು ಅವುಗಳ ಮೇಲೆ ಕೈಯಿಟ್ಟು ಆಶೀರ್ವದಿಸಿದನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಎರಡನೇದಾಗಿ ಚಿಕ್ಕ ಮಕ್ಕಳು ಅನೇಕರಿದ್ದಾರೆ ದೇವಾಲಯದಲ್ಲಿ. ಹಲ್ಲೆಲೂಯಾ. ಇವತ್ತಿನ ದಿವಸ ಇದಾರಲ್ಲ ಚಿಕ್ಕ ಮಕ್ಕಳೆಲ್ಲ. ಇದೇ ರೀತಿಯಾಗಿ ಯೇಸು ಸ್ವಾಮಿಯ ಬಳಿಗೆ ಅನೇಕ ತಾಯಿ ತಂದೆಯರು ಏನು ಮಾಡ್ತಾ ಇದ್ದಾರೆ, ತಮ್ಮ ಚಿಕ್ಕ ಮಕ್ಕಳನ್ನು ಕರೆದುಕೊಂಡು ಬಂದು ಯೇಸು ಸ್ವಾಮಿಯನ್ನು ಮುಟ್ಟಿಸ್ಬೇಕಂತೇಳಿ ಅಂದುಕೊಂಡ ಸಮಯದಲ್ಲಿ ಆ ಸಮಯದಲ್ಲಿ ಅಲ್ಲಿ ಏನಾಗ್ತಾ ಇದೆ ಅಂತಂದರೆ, ಶಿಷ್ಯರು ಭಾಳ ಸ್ಟ್ರಾಂಗ್ ಆಗಿ ಅವ್ರನ್ನ ಮುಟ್ಟಬಾರ್ದಂತೇಳಿ, ಯೇಸು ಸ್ವಾಮಿನ ಮುಟ್ಟಿಸ್ಲೇಬಾರ್ದಂತೇಳಿ ಚಿಕ್ಕ ಮಕ್ಕಳನ್ನ ಏನು ಮಾಡ್ತಾ ಇದ್ದಾರೆ, ಅಡ್ಡಿ ಮಾಡ್ತಾ ಇದ್ದಾರೆ, ದೂರ ತಳ್ತಾ ಇದ್ದಾರೆ ಪ್ರೇರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಯೇಸು ಸ್ವಾಮಿ ಇದನ್ನು ಕಂಡು ಏನು ಮಾಡ್ತಾ ಇದ್ದಾನೆ, ಕೋಪಗೊಳ್ತಾ ಇದ್ದಾನೆ, ಸಿಟ್ಟುಗೊಳ್ತಾ ಇದ್ದಾನೆ. ಯಾರ ಮೇಲೆ ಸಿಟ್ಟುಗೊಳ್ತಾ ಇದ್ದಾನೆ? ಶಿಷ್ಯರ ಮೇಲೆ ಸಿಟ್ಟುಗೊಳ್ತಾ ಇದ್ದಾನೆ. ಯಾಕೆ ಆತನು ಸಿಟ್ಟುಗೊಳ್ತಾ ಇದ್ದಾನೆ? ಆ ಮಕ್ಕಳನ್ನು ನನ್ನ ಬಳಿಗೆ ಹತ್ತಿರಕ್ಕೆ ಬರಗೊಡಿಸ್ರಿ. ಯಾಕಂದರೆ ದೇವರ ರಾಜ್ಯ ಅಂಥವರದೇ. ಯಾರದ್ರಿ ದೇವರ ರಾಜ್ಯ? ಚಿಕ್ಕ ಮಕ್ಕಳದ. ಅಂದರೆ ಆತನು ಹೇಳುವಂಥ ಮಾತಿನ ಅರ್ಥವನ್ನು ಸ್ವಾಮಿ ಅಲ್ಲೇ ಮುಂದೆ ಹೇಳ್ತಾ ಇದ್ದಾನೆ. ಏನಂತೇಳಂದರೆ, ಸತ್ಯವಾಗಿ ನಿಮಗೆ ಹೇಳುತ್ತೇನೆ, ಯಾವನು ಶಿಶುಭಾವದಿಂದ ದೇವರ ರಾಜ್ಯವನ್ನು ಅಂಗೀಕರಿಸುವುದಿಲ್ಲವೋ ಅವನು ಅದರಲ್ಲಿ ಸೇರುವುದೇ ಇಲ್ಲ ಎಂಬುದು. ಅಂದರೆ ಚಿಕ್ಕ ಮಕ್ಕಳಂತೆ ನೀವು ಆಗದೆ ಹೋದರೆ, ಚಿಕ್ಕ ಮಕ್ಕಳ ಮನಸ್ಸು ನಿಮ್ಮಲ್ಲಿ ಇರಲಾರದೆ ಹೋದರೆ, ಚಿಕ್ಕ ಮಕ್ಕಳಲ್ಲಿರ್ತಕ್ಕಂಥ ಯಥಾರ್ಥವಾದಂಥ ಸ್ವಭಾವ, ಪ್ರೀತಿಯ ಸ್ವಭಾವ, ಚಿಕ್ಕ ಮಕ್ಕಳಂತ ಕ್ಷಮಾಗುಣ ನಿಮ್ಮಲ್ಲಿ ಇಲ್ಲದೆ ಹೋದರೆ ನೀವು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದೇ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಎರಡನೇದಾಗಿ ಪ್ರಿಯರೇ, ದೇವರ ಸನ್ನಿಧಾನಕ್ಕೆ ಬರುವಂಥವ್ರನ್ನ ನೀವು ಬರಗೊಡಿಸ್ರಿ. ಅವ್ರಿಗೆ ನೀವೇನು ಮಾಡಬೇಡ್ರಿ,
ಅಡ್ಡಿ ಮಾಡಬೇಡ್ರಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಚಿಕ್ಕ ಮಕ್ಕಳೋಪಾದಿಯಲ್ಲಿ ಯಾರಿದ್ದಾರೋ ಅವರು ದೇವರ ಸನ್ನಿಧಾನಕ್ಕೆ ಬರುವಂಥ ಸ್ಥಿತಿಯಲ್ಲಿ ಇದ್ದರೆ ಅವರನ್ನು ದೇವರ ಸನ್ನಿಧಾನಕ್ಕೆ ಕರೆದುಕೊಂಡು ಬರ್ರಿ. ನಿಮ್ಮ ಮಕ್ಕಳನ್ನು ಚಿಕ್ಕ ವಯಸ್ಸಿನಿಂದಲೇ ದೇವರ ಭಯಭಕ್ತಿಯಲ್ಲಿ ಬೆಳೆಸ್ರಿ. ಒಂದು ವೇಳೆ ಅವರು ದೇವರ ಭಯಭಕ್ತಿಯಲ್ಲಿ ನೀವು ಬೆಳೆಸಲಾರದೆ ಹೋದರೆ ಮುಂದೆ ಭಯಂಕರವಾದ ರೀತಿಯಲ್ಲಿ ಅವ್ರು ಏನಾಗ್ತಾರೆ, ತಯಾರಾಗ್ತಾರೆ. ಅದಕ್ಕಾಗಿ ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಯೇಸು ಸ್ವಾಮಿ ತನ್ನ ಬಳಿಗೆ ಬರುವಂಥವ್ರು ಯಾರೇ ಆಗಿರಲಿ ಅವ್ರನ್ನ ಏನು ಮಾಡ್ರಿ, ನನ್ನ ಬಳಿಗೆ ಕರೆದುಕೊಂಡು ಬರ್ರಿ. ಅವರಿಗೆ ನೀವೇನು ಮಾಡಬೇಡ್ರಿ, ಅಡ್ಡಿ ಮಾಡಬೇಡ್ರಿ. ಅಡ್ಡಿ ಮಾಡುವಂಥ ಮನಸ್ಸು ಯಾರಲ್ಲಿದೆ? ಈ ಶಿಷ್ಯರಲ್ಲಿದೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ಆತನು ಏನು ಮಾಡ್ತಾ ಇದ್ದಾನೆ, ಕೋಪಗೊಳ್ಳುತ್ತಾ ಇದ್ದಾನೆ. ಇವತ್ತಿನ ದಿವಸದಲ್ಲಿ ನಾವು ಫಲ ಕೊಡುವ ಮಕ್ಕಳಾದರೆ ಖಂಡಿತವಾಗಿ ಇನ್ನು ಅನೇಕರನ್ನು ನಾವು ದೇವರ ಸನ್ನಿಧಾನಕ್ಕೆ ಕರೆತರುವಂಥವ್ರು ಆಗಿರ್ತೀವಿ ಹೊರತಾಗಿ ದೇವರ ಸನ್ನಿಧಾನದಿಂದ ದೂರ ಮಾಡುವಂಥವ್ರು ನಾವು ಆಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತಾ ಇದೆ, ಅದಕ್ಕಾಗಿ ಸತ್ಯವೇದ ಹೇಳ್ತಾ ಇದೆ. ಎರಡನೇದಾಗಿ ಯೇಸು ಸ್ವಾಮಿ ಕೋಪಗೊಳ್ತಾ ಇದ್ದಾನೆ ಶಿಷ್ಯರ ಮೇಲೆ. ಶಿಷ್ಯರೇ, ಯಾಕೆ ನೀವು ಚಿಕ್ಕ ಮಕ್ಕಳಿಗೆ ಅಡ್ಡಿ ಮಾಡ್ತಾ ಇದ್ದೀರಿ? ಯಾಕೆ ನೀವು ಅವರನ್ನು ನನ್ನ ಬಳಿಗೆ ಬರಲಾರ್ದ ಹಾಗೆ ದೂರ ತಳ್ತಾ ಇದ್ದೀರಿ ಎಂಬುದಾಗಿ ಆತನು ಗದರಿಸಿ ಮತ್ತೆ ಆತನು ಏನು ಮಾಡ್ತಾ ಇದ್ದಾನೆ, ಮಕ್ಕಳನ್ನು ನನ್ನ ಹತ್ತಿರಕ್ಕೆ ಬರಗೊಡಿಸಿರಿ, ಅವುಗಳಿಗೆ ಅಡ್ಡ ಮಾಡಬೇಡಿರಿ. ದೇವರ ರಾಜ್ಯ ಇಂಥವ್ರದಂದರೆ ಚಿಕ್ಕ ಮಕ್ಕಳು ಪಾದದಲ್ಲಿ ಮನಸ್ಥಿತಿ ನಮ್ಮದು ಆಗಬೇಕು. ಚಿಕ್ಕ ಮಕ್ಕಳಿಗೆ, ಕೆಲವೊಬ್ಬರಿಗೆ ಚಿಕ್ಕ ಮಕ್ಕಳನ್ನ ಇರುವಂಥ ಸಮಯದಲ್ಲಿ ಪಾಪ ಸ್ವಭಾವ ಏನಂತೇಳಿ ಅವರಿಗೆ ಗೊತ್ತಿರಲ್ಲ. ಬಲಹೀನತೆಗಳು ಯಥಾರ್ಥವಾದಂಥ ರೀತಿಯಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ, ಜೀವಿಸ್ತಾ ಇರ್ತಾರೆ ಪ್ರೇಯರ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೀವಿ. ಎರಡನೇದಾಗಿ ಯೇಸು ಕ್ರಿಸ್ತನು ಕೋಪಗೊಂಡ ಯಾವ ಸಂದರ್ಭದಲ್ಲಿ ಅಂತಂದರೆ ಶಿಷ್ಯರ ಮೇಲೆ, ಚಿಕ್ಕ ಮಕ್ಕಳನ್ನು ಬರಗೊಡಿಸುವಂಥ ಸಂದರ್ಭದಲ್ಲಿ ಪ್ರೇಯರ್. ಅವರು ಬರಗೊಡಿಸಲಾರದೆ ಇರುವ ಸಂದರ್ಭದಲ್ಲಿ ಆತನು ಕೋಪಗೊಂಡ. ಆತನ ಮಕ್ಕಳನ್ನು ಕರೆದುಕೊಂಡಾದ ಮೇಲೆ ಆತನು ಒಂದು ವಚನವನ್ನು, ಒಂದು ವಾಕ್ಯವನ್ನು, ಒಂದು ಅರ್ಥವನ್ನು, ದೇವರ ರಾಜ್ಯವನ್ನು ಅಂಗೀಕರಿಸುವಂಥವ್ರು ಎಂಥವ್ರು ಎಂಬುದಾಗಿ ಆತನೇನು ಮಾಡ್ತಾ ಇದ್ದಾನೆ, ಅಲ್ಲಿ ತಾತ್ಪರ್ಯವನ್ನು ಹೇಳ್ತಾ ಇದ್ದಾನೆ. ಅಂದರೆ ನಾವು ಮಕ್ಕಳಾಗಿದ್ದರೆ ಮಾತ್ರ ನಾವು ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಾಗೋದಕ್ಕೆ ಸಾಧ್ಯ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ನೀವು ದೇವರ ಮಕ್ಕಳಾಗಿದ್ದೀರಿ. ನೀವು ಕಾಮದಿಂದಾಗಲಿ ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ನೀವು ದೇವರಿಂದಲೇ ಹುಟ್ಟಿದವರಾಗಿದ್ದೀರಿ ಎಂಬುದಾಗಿ ಯೋಹಾನ ಬರೆದ ಸುವಾರ್ತೆ 1:12 ವಚನದಲ್ಲಿ ನಾವು ನೋಡ್ತಾ ಇರ್ತೀವಿ ಪ್ರಿಯರೇ. ನಾವು ದೇವರಿಂದ ಹುಟ್ಟಿದವರಾದ ಕಾರಣ ನಾವು ದೇವರ ಮಕ್ಕಳಾಗಿದ್ದೇವೆ. ಮಕ್ಕಳ ಸ್ವಭಾವ ನಮ್ಮಲ್ಲಿ ಇರಲಾರದೆ ಹೋದರೆ ಖಂಡಿತವಾಗಿ ನಾವು ಬಲಹೀನತೆಯ ಕಡೆಗೆ ಹೋಗ್ಬಿಡ್ತೀವಿ. ಎರಡನೇದಾಗಿ ಯೇಸು ಸ್ವಾಮಿ ಕೋಪಗೊಂಡ ಪ್ರಿಯರೇ ಯಾವ ಸಮಯದಲ್ಲಿ ಅಂತಂದರೆ ನಾವು ನೋಡ್ತಾ ಇದ್ದೇವೆ, ಶಿಷ್ಯರ ಮೇಲೆ ಯಾವ ಸಮಯದಲ್ಲಿ ರೀ, ಮಕ್ಕಳನ್ನು ಬರಗೊಡ್ಲಾರ್ದೆ ಅವರು ಅಡ್ಡಿ ಮಾಡಿದಂಥ ಸಮಯದಲ್ಲಿ. ಮೂರನೇದಾಗಿ ಆತನು ಕೋಪಗೊಳ್ಳುತ್ತಾ ಇದ್ದಾನೆ. ಯಾವ ವಿಷಯಕ್ಕಾಗಿ ನಾವು ನೋಡೋಣ. ಈ ಸಮಯದಲ್ಲಿ ಮಾರ್ಕನ ಬರೆದ ಸುವಾರ್ತೆ ಅದೇ 3ನೇ ಅಧ್ಯಾಯ, ಈ ಸಮಯದಲ್ಲಿ ಓದಿಕೊಳ್ಳೋಣ 1ನೇ ವಚನದಿಂದ. ಇನ್ನೊಂದು ಸಮಯದಲ್ಲಿ ಯೇಸು ಸಭಾಮಂದಿರಕ್ಕೆ ಹೋದಾಗ ಅಲ್ಲಿ ಕೈ ಬತ್ತಿ ಹೋದವನೊಬ್ಬನು ಇದ್ದನು. ಅವರು ಆತನ ಮೇಲೆ ತಪ್ಪು ಹೊರಿಸಬೇಕೆಂದು ಆಲೋಚಿಸಿ ಸಬ್ಬತ್ ದಿನದಲ್ಲಿ ಅವನನ್ನು ಸ್ವಸ್ಥ ಮಾಡುವನೋ ಏನೋ ಎಂದು ಆತನನ್ನು ವಂಚಿ ನೋಡುತ್ತಾ ಇದ್ದರು. ಆತನು ಕೈ ಬತ್ತಿದ್ದವನಿಗೆ ಎದ್ದು ನಡುವೆ ಬಾ ಎಂದು ಹೇಳಿ ಅವರಿಗೆ, ಸಬ್ಬತ್ ದಿನದಲ್ಲಿ ಯಾವುದನ್ನು ಮಾಡುವುದು ನ್ಯಾಯ? ಮೇಲನ್ನು ಮಾಡುವುದು, ಕೇಡನ್ನು ಮಾಡುವುದು, ಪ್ರಾಣವನ್ನು ಉಳಿಸುವುದೋ ತೆಗೆಯುವುದು ಎಂದು ಹೇಳಲು ಅವರು ಸುಮ್ಮನಿದ್ದರು. ಆಗ ಆತನು ಅವರ ಮನಸ್ಸು ಕಲ್ಲಾಗಿರುವುದನ್ನು ಕಂಡು ದುಃಖಪಟ್ಟು ಕೋಪದಿಂದ ಸುತ್ತಲೂ ಅವರನ್ನು ನೋಡಿ ಆ ಮನುಷ್ಯನಿಗೆ, ನಿನ್ನ ಕೈ ಚಾಚು ಎಂದು ಹೇಳಿದನು. ಅವನು ಚಾಚಿದನು, ಕೈ ವಾಸಿಯಾಯಿತು. ಫರಿಸಾಯರು ಹೊರಕ್ಕೆ ಹೋಗಿ ಕೂಡಲೇ ಹೆರೋದ್ಯರನ್ನು ಕೂಡಿಕೊಂಡು ಇವನನ್ನು ಯಾವ ಉಪಾಯದಿಂದ ಕೊಲ್ಲೋಣ ಎಂದು ಆತನಿಗೆ ವಿರೋಧವಾಗಿ ಆಲೋಚನೆ ಮಾಡಿಕೊಂಡರು ಎಂಬುದಾಗಿ. ಹಲ್ಲೆಲೂಯಾ. ಇನ್ನೊಂದು ಸಮಯದಲ್ಲಿ ಫರಿಸಾಯರ ಮೇಲೆ ಯೇಸು ಸ್ವಾಮಿ ಸಿಟ್ಟುಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ. ಈ ಫರಿಸಾಯರು ಅಂತಂದ್ರೆ ಯಾರಂತಂದರೆ ದೇವರ ಉಪದೇಶವನ್ನು ಬೋಧಿಸುವಂಥವರು, ದೇವರ ಮಾತುಗಳನ್ನು, ಕಟ್ಟಳೆಗಳನ್ನು, ಸಂಪ್ರದಾಯಗಳನ್ನು, ಕೆಲವೊಂದು ಸಂಪ್ರದಾಯಗಳನ್ನು ಬೋಧಿಸುವಂಥವ್ರು, ವಾಕ್ಯಕ್ಕಿಂತ ಹೆಚ್ಚಾಗಿ ಸಂಪ್ರದಾಯಗಳನ್ನೇ ಬೋಧಿಸುವಂಥವ್ರು ಪ್ರಿಯರು. ಯಾರು ಇವರು? ಈ ಫರಿಸಾಯರು. ಇವರ ಒಂದು ವಿಷಯ ಸಂಗತಿಯನ್ನು ನಾವು ನೋಡುವಾಗ ದೇವರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಸಭಾಮಂದಿರಕ್ಕೆ ಯೇಸು ಸ್ವಾಮಿ ಹೋದಂಥ ಸಮಯದಲ್ಲಿ ಅಲ್ಲಿ ಕೈ ಬತ್ತಿದಂಥ ವ್ಯಕ್ತಿ ನಾವು ನೋಡ್ತಾ ಇರ್ತೀವಿ. ಕೆಲವೊಬ್ಬರಿಗೆ ಕೈಗಳು ಹೆಂಗಿರ್ತಾವ್ರಿ, ತುಂಬ ಚಿಕ್ಕದಾಗಿರುತ್ತೆ. ಹೆಂಗಿರ್ತಾವ್ರಿ, ನಾವೇನಂತೀವಲ್ಲ ಅದಕ್ಕೆ, ಸಣ್ಣದಿರುತ್ತಲ್ಲ, ಅದಕ್ಕೆ ಹ್ಯಾಂಡಿಕ್ಯಾಪ್ ಇರ್ತಾರಲ್ರಿ, ಅದಕ್ಕೇನು ಸೊಂಚಗ ಏನಂತೀವಿ ಅದೇ. ಹಲ್ಲೆಲೂಯಾ. ಪ್ರೈಸ್ ಅಂದ್ರೆ ಏನು? ಕೈ ಬತ್ತಿ ಹೋದಂಥ ಸ್ಥಿತಿ, ಶಕ್ತಿನೇ ಇರಲಾರ್ದಂಥ ಸ್ಥಿತಿ, ಕೆಲಸ ಮಾಡಲಿಕ್ಕೆ ಆಗಲಾರ್ದಂಥ ಒಂದು ಸ್ಥಿತಿ. ಅಂತಹ ಸ್ಥಿತಿಯಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆ ಆಲಯದ ಬಳಿಯಲ್ಲಿ ಇದಾನೆ ಪ್ರಿಯರೇ. ಹಲ್ಲೆಲೂಯಾ. ಯೇಸು ಸ್ವಾಮಿಯ ಕಣ್ಣು ನೇರವಾಗಿ ಏನು ಮಾಡ್ತಂತೆ, ಆ ವ್ಯಕ್ತಿಯ ಮೇಲೆ ಹೋಯಿತು. ಹಲ್ಲೆಲೂಯಾ. ಆತನು ಅವರು ಆಲೋಚನೆ ಮಾಡ್ತಾ ಇದ್ದಾರೆ, ಯಾರು? ಈ ಫರಿಸಾಯರು. ಯೇಸು ಸ್ವಾಮಿ ಒಂದು ವೇಳೆ ಇವತ್ತು ಸಬ್ಬತ್ ದಿನವಿದೆ, ಇವತ್ತು ಶನಿವಾರ ದಿವಸ ಇದೆ, ಈತನು ಇವರನ್ನ ಸ್ವಸ್ಥ ಮಾಡ್ತಾನೇನೋ, ಇವನನ್ನು ಸ್ವಸ್ಥ ಮಾಡಿದರೆ ಯೇಸು ಸ್ವಾಮಿ ಹೆಂಗಾದ್ರೂ ಮಾಡಿ ನಾವೇನು ಮಾಡೋಣ, ಉಪಾಯ ಮಾಡಿ ಈತನನ್ನು ನಾವೇನು ಮಾಡೋಣ,
ಈತನಿಗಿರ್ತಕ್ಕಂಥದ್ದೆಲ್ಲ ಮಾನ ಮರ್ಯಾದೆಯನ್ನು ತೆಗೆದುಬಿಡೋಣ ಅಂತೇಳಿ ಒಂದು ಆಲೋಚನೆ ಮಾಡ್ತಾ ಇದ್ದಾರೆ. ಈತನನ್ನು ಸಾಯಿಸಬೇಕಂತೇಳಿ ಹುನ್ನಾರವನ್ನು ಮಾಡ್ತಾ ಇದ್ದಾರೆ ಪ್ರಿಯರೇ. ಯಾರ್ರೀ? ಈ ಫರಿಸಾಯರು. ಹಲ್ಲೆಲೂಯಾ. ಯಾಕಂದರೆ ಯೇಸು ಕ್ರಿಸ್ತನು ಅವರ ರೀತಿಯಲ್ಲಿ ಬೋಧಿಸದೆ ಆತನು ಅಧಿಕಾರವಿದ್ದವನ ಹಾಗೆ ಬೋಧಿಸ್ತಾ ಇದ್ದನೆಂಬುದಾಗಿ ವಾಕ್ಯ ಹೇಳ್ತದೆ. ಆತನು ಬೋಧಿಸುವಾಗ ದೆವ್ವಗಳು ಬಿಟ್ಟು ಹೋಗ್ತಾ ಇದ್ವು. ಆತನು ಬೋಧಿಸುವಾಗ ರೋಗಗ್ರಸ್ತರು ಸ್ವಸ್ಥವಾಗ್ತಾ ಇದ್ರು. ಆತನು ಬೋಧಿಸುವಾಗ ಸತ್ತವರು ಎದ್ದೇಳ್ತಾ ಇದ್ರು. ಆತನು ಬೋಧಿಸುವಂಥ ಸಮಯದಲ್ಲಿ ಅನೇಕರ ಕಲ್ಲಾದ ಹೃದಯಗಳು ಕರಗಿ ಹೋಗ್ತಾ ಇದ್ವು. ಆತನು ಬೋಧಿಸುವಾಗ ಅನೇಕ ಆಶ್ಚರ್ಯ ಕಾರ್ಯಗಳು ಜರುಗ್ತಾ ಇದ್ವು. ಆತನು ಬೋಧಿಸುವಾಗ ಪಾಪ ಎನ್ನುವಂಥದ್ದು ಏನಾಗ್ತೈತ್ರಿ? ಕ್ಷಮಾಪಣೆ ಆಗ್ತಾ ಇತ್ತು ಪ್ರಿಯರೇ. ಆತನು ಅಧಿಕಾರವಿದ್ದವನ ಹಾಗೆ ಆತನು ಏನು ಮಾಡ್ತಾ ಇದ್ದ? ಬೋಧಿಸ್ತಾ ಇದ್ದ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಇವರು ಅಂದುಕೊಂಡಿದ್ದಾರೆ 6 ದಿವಸಗಳಲ್ಲಿ ನೀನು ಎಲ್ಲ ಕೆಲಸಗಳನ್ನು ಮಾಡು, 7ನೇ ದಿವಸ ಮಾತ್ರ ಯಾವ ಕೆಲಸ ಮಾಡಬೇಡ ಅಂತೇಳಿ ದೇವಾದಿ ದೇವರು ಹೇಳಿದನಲ್ವಾ. ಈತನು ಇವನನ್ನು ಸ್ವಸ್ಥ ಮಾಡ್ತಾನೆ ಇಲ್ವೋ ಎಂಬುದಾಗಿ ಪರೀಕ್ಷೆ ಮಾಡುವುದಕ್ಕಾಗಿ ಆ ವ್ಯಕ್ತಿಯನ್ನು ಕೂಡಿಸಿದಂಥ ಒಂದು ಸಂದರ್ಭದಲ್ಲಿ ನಾವು ನೋಡುವಾಗ ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಯೇಸು ಸ್ವಾಮಿ ಎದ್ದು ನಡುವೆ ಬಾ ಎಂಬುದಾಗಿ ಏನು ಮಾಡ್ತಾ ಇದ್ದಾನೆ? ಆ ವ್ಯಕ್ತಿಗೆ ಹೇಳ್ತಾ ಇದ್ದಾನೆ ಪ್ರಿಯರೇ, ಕೈ ಬತ್ತಿ ಹೋದಂಥ ವ್ಯಕ್ತಿಗೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಸಮಯದಲ್ಲಿ ಏಸಪ್ಪ ಒಂದು ಮಾತು ಹೇಳ್ತಾರೆ, ಸಬ್ಬತ್ತು ದಿನದಲ್ಲಿ ಯಾವುದನ್ನು ಮಾಡುವುದು ನ್ಯಾಯ? ಮೇಲನ್ನು ಮಾಡುವುದು, ಕೇಡನ್ನು ಮಾಡುವುದು, ಪ್ರಾಣವನ್ನು ಉಳಿಸುವುದು, ತೆಗೆಯುವುದು. ಹಲ್ಲೆಲೂಯಾ. ಅಂದರೆ ಸಬ್ಬತ್ ದಿನದಲ್ಲಿ ನಾವು ಮೇಲು ಮಾಡಬೇಕಾ, ಕೇಡು ಮಾಡಬೇಕಾ, ಒಳ್ಳೆಯದು ಮಾಡಬೇಕಾ, ಕೆಟ್ಟದ್ದು ಮಾಡಬೇಕಾ, ಪ್ರಾಣವನ್ನು ಉಳಿಸೋದು ಒಳ್ಳೆಯದಾ, ತೆಗೆಯೋದು ಒಳ್ಳೆಯದೆಂಬುದಾಗಿ ಹೇಳುತ್ತಾ ಆ ವ್ಯಕ್ತಿಯನ್ನು ಮಧ್ಯದಲ್ಲಿ ಆತನು ನಿಲ್ಲಿಸಿ ಪಕ್ಕದಲ್ಲಿರುವಂಥವ್ರನ್ನೆಲ್ಲರನ್ನ ಏನು ಮಾಡ್ತಾ ಇದ್ದಾನೆ? ಕೋಪದಿಂದ ನೋಡ್ತಾ ಇದ್ದಾನೆ. ಇವ್ರು ಏನಾಗಿದ್ದಾರೆ? ಧರ್ಮಿಗಳಾಗಿದ್ದಾರೆ. ಏನ್ರಿ? ಮತಾಂಧ ಛಾಂದಸ್ಸಿನಲ್ಲಿ ಜೀವಿಸುವಂಥ ವ್ಯಕ್ತಿಗಳಾಗಿದ್ದಾರೆ. ಅಂದ್ರೆ ಏನ್ರಿ? ದೇವ್ರು ಇಷ್ಟೇ ಹೇಳಿದಾನೆ, ಇಷ್ಟೇ ನಾವು ಮಾಡಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದನ್ನು ಏನು ಮಾಡಿದ್ದಾರೆ? ಒಂದು ಸಂಪ್ರದಾಯವಾಗಿ ತೆಗೆದುಕೊಂಡಿದ್ದಾರೆ. ಆವತ್ತಿನ ದಿವಸ ಒಂದು ವೇಳೆ ಯಾರ್ದಾದ್ರೂ ಏನಾದರೂ ಕುರಿ ಆಗಲಿ, ಒಂದು ಏನಾದರೂ ಎತ್ತಾಗಲಿ, ಯಾವುದಾದ್ರೂ ಮಡುವಿನಲ್ಲಿ ಸಿಲುಕಿಕೊಂಡ್ರೆ ಅದನ್ನು ಮೇಲಕ್ಕೆತ್ತಲಾರಿ ನೀವು ಹಂಗೆ ಬಿಡ್ತೀರಾ? ಏನು ಮಾಡ್ತೀರಿ ನೀವು? ಎತ್ತುತ್ತೀರಿ. ಸಬ್ಬತ್ ದಿವಸದಲ್ಲಿ ಕೆಲಸ ಮಾಡುವಂಥದ್ದು ಕುರಿತಾಗಿ ಮಾತಾಡ್ತಾ ಆತನು ಈ ಲೋಕಕ್ಕೆ ಬಂದಂಥ ಸಮಯದಲ್ಲಿ ಆತನು ಏನು ಮಾಡ್ತಾ ಇದ್ದಾನೆ? ಈ ಅದ್ಭುತಗಳನ್ನು ಮಾಡಿದಾದ ಮೇಲೆ ಆತನು ಒಂದು ಸಾರಿ ಸ್ಟೇಟ್ಮೆಂಟ್ ಕೊಡ್ತಾನೆ ಪ್ರಿಯರೇ, ಏನಂತೇಳಿ, ಮನುಷ್ಯ ಕುಮಾರನು ಸಬ್ಬತ್ತು ದಿನಕ್ಕೂ ಕೂಡ ಒಡೆಯನಾಗಿದ್ದಾನೆ ಎಂಬುದಾಗಿ. ಆತನೇ ಹೇಳಿರ್ತಕ್ಕಂಥ ಮಾತು, ಆತನೇ ಏನು ಮಾಡಿದ್ದಾರೆ? ಅದನ್ನು ನಿರೂಪಿಸಿದ ಪ್ರಿಯರೇ. ಆತನು ಹೇಳಿರ್ತಕ್ಕಂಥ ಮಾತು ವ್ಯತ್ಯಾಸಕರವಾಗಿರ್ತಕ್ಕಂಥದ್ದನ್ನು ಅವ್ರು ಏನು ಮಾಡ್ತಾ ಇದ್ದಾರೆ? ಗಮನಿಸ್ತಾ ಇದ್ದಾರೆ ಪ್ರಿಯರೇ. ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಕೈ ಬತ್ತಿ ಹೋದವನ ವಿಷಯವಾಗಿ ಅಲ್ಲಿರ್ತಕ್ಕಂಥ ಜನರು ಅಂದುಕೊಳ್ತಾ ಇದ್ದಾರೆ ಏನಂತೇಳಿ, ಯೇಸು ಸ್ವಾಮಿ ಅದ್ಭುತವನ್ನು ಮಾಡ್ತಾನಾ ಇಲ್ವಾ? ಯೇಸು ಸ್ವಾಮಿ ಕೈ ಬತ್ತಿ ಹೋಗಿರ್ತಕ್ಕಂಥ ಆ ವ್ಯಕ್ತಿಯ ಜೀವಿತದಲ್ಲಿ ಬಿಡುಗಡೆಯನ್ನು ಕೊಡ್ತಾನಾ ಇಲ್ವಾ ಎಂಬುದಾಗಿ. ಆ ವ್ಯಕ್ತಿಯ ಜೀವಿತವನ್ನು ನಾವು ನೋಡುವಾಗ ಎಷ್ಟೋ ವರ್ಷಗಳಿಂದ ಹುಟ್ಟಿದಾಗಲಿಂದ ಬಲಹೀನವಾಗಿದ್ದಾನೆ, ಕೆಲಸ ಮಾಡಲಾರಂಥ ಸ್ಥಿತಿಯಲ್ಲಿ ಜಾರಿ ಹೋಗಿದ್ದಾನೆ, ಭಯಂಕರವಾಗಿರ್ತಕ್ಕಂಥ ರೋಗಗ್ರಸ್ತದಲ್ಲಿ ಬಿದ್ದಿರ್ತಕ್ಕಂಥ ವ್ಯಕ್ತಿಯಾಗಿದ್ದಾನೆ. ಆತನು ಎಷ್ಟು ವರ್ಷಗಳಾಯಿತು ಎಂಬುದಾಗಿ ನಮಗೆ ಗೊತ್ತಿಲ್ಲ. ಆದರೆ ವಾಕ್ಯ ಹೇಳ್ತಾ ಇದೆ, ಅವನು ಬಲಹೀನನಾಗಿದ್ದಾನೆ ಎಂಬುದಾಗಿ, ಕೈ ಬತ್ತಿ ಹೋದಂಥ ವ್ಯಕ್ತಿಯಾಗಿ ಇದ್ದಾನೆ ಎಂಬುದಾಗಿ. ಆ ಸಮಯದಲ್ಲಿ ಯೇಸು ಸ್ವಾಮಿ ಅವನಿಗೆ ಏನು ಮಾಡ್ತಾ ಇದ್ದಾರೆ? ನಿನ್ನ ಕೈಯನ್ನು ಚಾಚು ಎಂಬುದಾಗಿ ಹೇಳಿದಾಗ ಅವನು ಕೈ ಚಾಚಿದಾಗ ಅವನಿಗೆ ಏನಾಯ್ತಂತೆ? ವಾಸಿ ಆಯಿತು. ಕೈಗಳಿಗೆ ಬಲ ಬಂತು, ಶಕ್ತಿ ಬಂತು. ಆ ಒಂದು ಮಾಂಸ ಎನ್ನುವಂಥದ್ದು, ಚರ್ಮ ಎನ್ನುವಂಥದ್ದು, ಒಳಗಡೆ ಇರತಕ್ಕಂಥ ಅವಯುಗಳು ಯಾವ ನಿಶಕ್ತಿ ನಿರ್ಬಲ ಸ್ಥಿತಿಯಲ್ಲಿದ್ದುವೋ ಅವೆಲ್ಲ ಖಂಡ ಸಂಪೂರ್ಣವಾಗಿ ಏನಾಯ್ತಂತೆ? ತುಂಬಿಕೊಳ್ತು ಪ್ರಿಯರೇ. ಹಲ್ಲೆಲೂಯಾ. ಪ್ರಿಯರೇ, ಯೇಸು ಸ್ವಾಮಿ ಇಲ್ಲಿ ಯಾಕೆ ಕೋಪದಿಂದ ನೋಡ್ತಾ ಇದ್ದಾರೆ ಅಂತಂದರೆ, ಅವ್ರು ಏನು ಮಾಡ್ತಾ ಇದ್ದಾರೆ? ಸಂಪ್ರದಾಯವನ್ನು ಫಾಲೋ ಮಾಡ್ತಾ ಇದ್ದಾರೆ. ಯಾರ್ರೀ? ಈ ಫರಿಸಾಯರು. ಮೊದಲನೇದಾಗಿ ಯೇಸು ಸ್ವಾಮಿ ಕೋಪಗೊಂಡ ಯಾವ ಸಂದರ್ಭದಲ್ಲಿ ಅಂತ ಹೇಳಿದೆ ನಾನು? ದೇವಾಲಯವನ್ನು ಸಂತೆ ಮಾಡುವಂಥವ್ರ ವಿಷಯದಲ್ಲಿ ಯೇಸು ಸ್ವಾಮಿ ಏನು ಮಾಡಿದ? ಕೋಪಗೊಂಡ. ಎರಡನೇದಾಗಿ ಹೇಳಿದ, ಯಾರು ಆತನ ಬಳಿಗೆ ಬರ್ತಾರೋ ಅವರಿಗೆ ಯಾರು ಅಡ್ಡಿ ಮಾಡ್ತಾರೋ ಅವರ ಮೇಲೆ ಆತನ ಏನು ಮಾಡಿದ? ಕೋಪಗೊಂಡ. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ, ಆತನು ಸ್ವಸ್ಥ ಮಾಡುವಂಥದ್ದನ್ನು ಬೇಡ ಎನ್ನುವಂಥ ರೀತಿಯಲ್ಲಿ ಸಂಪ್ರದಾಯವನ್ನೇ ಹಿಡಿದುಕೊಂಡು ಕುಳಿತಿರ್ತಕ್ಕಂಥ ಈ ಫರಿಸಾಯರ ಮೇಲೆ ಆತನು ಏನು ಮಾಡ್ತಾ ಇದ್ದಾನ್ರಿ? ಕೋಪಗೊಳ್ತಾ ಇದ್ದಾನೆ ಪ್ರಿಯರೇ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಏನಂತ ಹೇಳಂತಂದರೆ, ಸಂಪ್ರದಾಯಗಳನ್ನೆಲ್ಲ ನಾವು ದೇವರ ವಾಕ್ಯವನ್ನು ನಾವೇನು ಮಾಡ್ಬೇಕ್ರಿ? ವಾಕ್ಯದ ಪ್ರಕಾರವಾಗಿ ನಾವೇನು ಮಾಡ್ಬೇಕ್ರಿ? ನಡೆಯುವಂಥವ್ರಾಗಬೇಕು. ಹಲ್ಲೆಲೂಯಾ. ಅನೇಕರು ಸಂಪ್ರದಾಯಗಳ ನಿಮಿತ್ತ ನೀವೇನು ಮಾಡ್ತಾ ಇದ್ದೀರಿ? ದೇವರ ವಾಕ್ಯವನ್ನು ನೀವೇನು ಮಾಡ್ತಾ ಇದ್ದೀರಿ? ನಿರರ್ಥಕ ಪಡಿಸ್ತಾ ಇದ್ದೀರಿ ಎಂಬುದಾಗಿ ಮಾರ್ಕನ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ಈ ಸಮಯದಲ್ಲಿ ನಾವು ಓದ್ಕೊಳ್ಳೋಣ. ಕಪಟಿಗಳಾದ ನಿಮ್ಮ ವಿಷಯದಲ್ಲಿ 6ನೇ ವಚನದಿಂದ, ಯೆಶಾಯನು ವಿಹಿತವಾಗಿ ಪ್ರವಾದಿಸಿದ್ದಾನೆ. ಅವನು ಬರೆದದ್ದೇನೆಂದರೆ, ಈ ಜನರು ಮಾತಿನಿಂದ ನನ್ನನ್ನು
ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಎಂಬುದೇ. ನೀವು ದೇವರ ಆಜ್ಞೆಯನ್ನು ಬಿಟ್ಟು ಮನುಷ್ಯರು ಕಲ್ಪಿಸಿದ ಸಂಪ್ರದಾಯವನ್ನು ಹಿಡಿದಿದ್ದೀರಿ ಎಂದು ಹೇಳಿದನು ಎಂಬುದಾಗಿ. ಹಲ್ಲೆಲೂಯಾ. ಆತನು ಇನ್ನು ಅವರಿಗೆ, ನೀವು ನಿಮ್ಮ ಸಂಪ್ರದಾಯವನ್ನು ಹಿಡಿದು ನಡೆಸುವುದಕ್ಕಾಗಿ ದೇವರ ಆಜ್ಞೆಯನ್ನು ವ್ಯರ್ಥ ಮಾಡುತ್ತೀರಿ, ಬಹು ಚೆನ್ನಾಗಿದೆಯಲ್ಲವೇ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಏನು ಮಾಡ್ತಾ ಇದ್ದಾರೆ ಇವರು? ಮೂರನೇದಾಗಿ ಸಂಪ್ರದಾಯನೇ ಮುಖ್ಯ, ದೇವರ ವಾಕ್ಯ ಮುಖ್ಯ ಅಲ್ಲ, ದೇವರ ಆಜ್ಞೆ ಮುಖ್ಯ ಅಲ್ಲ ಎನ್ನುವಂಥ ರೀತಿಯಲ್ಲಿ ಸಂಪ್ರದಾಯವನ್ನು ಹಿಡಿದುಕೊಂಡು ಅವತ್ತಿನ ದಿವಸ ಮೇಲಾಗುವಂಥದ್ದನ್ನು ಮಾಡ್ತಾನೋ ಇಲ್ವೋ ಎಂಬುದಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ? ಹೊಂಚು ಹಾಕಿ ನೋಡ್ತಾ ಇದ್ದಾರೆ. ಅದಕ್ಕಾಗಿ ದೇವರು ವಾಕ್ಯ ಹೇಳ್ತಾರೆ, ಸತ್ಯವೇದ ಹೇಳ್ತಾ ಇದೆ. ಮೊದಲನೇದಾಗಿ ದೇವಾಲಯವನ್ನು ಯಾರು ಸಂತೆಯನ್ನಾಗಿ ಮಾಡ್ತಾರೋ ದೇಹವನ್ನು, ಅವರ ಮೇಲೆ ಆತನು ಕೋಪಗೊಂಡ. ಎರಡನೇದಾಗಿ ತನ್ನ ಬಳಿಗೆ ಬರುವಂಥವ್ರನ್ನ ಅಡ್ಡಿ ಮಾಡಿದಂಥ ಶಿಷ್ಯರ ಮೇಲೆ ಆತನು ಕೋಪಗೊಂಡ. ಮೂರನೇದಾಗಿ ಆತನು ಇಲ್ಲಿ ಫರಿಸಾಯರ ಮೇಲೆ ಕೋಪಗೊಳ್ತಾ ಇದ್ದಾನೆ. ಕಾರಣ ಏನಂತಂದರೆ ಅವರು ಸಂಪ್ರದಾಯಗಳನ್ನೇ ಬೋಧಿಸ್ತಾ ಇದ್ದಾರೆ, ದೇವರ ಕಟ್ಟಳೆಗಳನ್ನಲ್ಲ, ದೇವರ ಆಜ್ಞೆಗಳನ್ನು ನಿರರ್ಥಕ ಮಾಡ್ತಾ ಇದ್ದಾರೆ. ಮನುಷ್ಯರಿಗೆ ಬೋಧಿಸುವುದನ್ನು ಬಿಟ್ಟು ಮನುಷ್ಯರಿಗೆ ತಮ್ಮ ಸಂಪ್ರದಾಯಗಳನ್ನು, ಪದ್ಧತಿಗಳನ್ನು, ತಮ್ಮ ರೂಢಿಗಳನ್ನು ಅವ್ರು ಏನು ಮಾಡ್ತಾ ಇದ್ದಾರೆ? ಕಲಿಸಿಕೊಡ್ತಾ ಇದ್ದಾರೆ ಪ್ರೇರ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಸಂಪ್ರದಾಯಗಳನ್ನೆಲ್ಲ ನಾವು ದೇವರ ವಾಕ್ಯವನ್ನು ನಾವು ನಂಬುವವರಾಗೋಣ, ಅದರ ಪ್ರಕಾರವಾಗಿ ನಾವು ಜೀವಿಸುವಂಥವರು ಆಗೋಣ ಪ್ರೇರೆ. ನಾಲ್ಕನೇದಾಗಿ ನಾವು ನೋಡ್ತಾ ಇದ್ದೇವೆ, ಕೊನೆಯದಾಗಿ ಯೇಸು ಸ್ವಾಮಿ ಕೋಪಗೊಂಡ ಯಾವಾಗಂತಂದರೆ ತನ್ನ ಜೀವಿತದ, ಈ ಲೋಕದ ಜೀವಿತದ ಕೊನೆಯ ಒಂದು ಗಳಿಗೆಯಲ್ಲಿ, ಕ್ಷಣಗಳಲ್ಲಿ ಪ್ರೇರೆ. ಯಾವ ಸಮಯದಲ್ಲಿ ಅಂತಂದರೆ ಅದು ಮತ್ತೆ ದೇವಾಲಯದ ಸಮಯದಲ್ಲಿ ಒಂದು ಸಾರಿ ಆ ವಚನಗಳನ್ನು ಓದಿಕೊಳ್ಳೋಣ. ಈ ಸಮಯದಲ್ಲಿ ನಾವು ಹಲ್ಲೆಲೂಯಾ. ಓಕೆ, ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೇಲೆ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಹಲ್ಲೆಲೂಯಾ. ಮಾರ್ಕನ ಬರೆದ ಸುವಾರ್ತೆಯಲ್ಲಿ ಮತ್ತು ಅನೇಕ ಸುವಾರ್ತೆಗಳಿದೆ. ವಚನ ದಯವಿಟ್ಟು ಕೇಳ್ರಿ. ಹನ್ನೊಂದನೇ ಅಧ್ಯಾಯ ಮಾರ್ಕನ ಬರೆದ ಸುವಾರ್ತೆ 15ನೇ ವಚನ. ಅವರು ಯೆರೂಸಲೇಮಿಗೆ ಬಂದಾಗ ಯೇಸು ದೇವಾಲಯಕ್ಕೆ ಹೋಗಿ ಅದರಲ್ಲಿ ಮಾರುವವರನ್ನು, ಕೊಳ್ಳುವವರನ್ನು ಹೊರಡಿಸಿ ಬಿಡುವುದಕ್ಕೆ ಪ್ರಾರಂಭಿಸಿ ಚೀನಿವಾರರ ಮೇಜುಗಳನ್ನು, ಪಾರಿವಾಳ ಮಾರುವವರ ಕಾಲ್ಮಣೆಗಳನ್ನು ಕೆಡವಿದನು. ಒಬ್ಬನಾದರೂ ಸಾಮಾನು ಹೊತ್ತುಕೊಂಡು ದೇವಾಲಯದೊಳಕ್ಕೆ ಹಾದು ಹೋಗಗೊಡಿಸಲಿಲ್ಲ. ಮತ್ತು ಆತನು ಉಪದೇಶ ಮಾಡಿ, ನನ್ನ ಆಲಯವು ಎಲ್ಲ ಜನಾಂಗಗಳಿಗೆ ಪ್ರಾರ್ಥನಾಲಯವೆನಿಸಿಕೊಳ್ಳುವುದು ಎಂದು ಬರೆದದೇ ಅಲ್ಲ, ಆದರೆ ನೀವು ಅದನ್ನು ಕಳ್ಳರ ಗವಿ ಮಾಡಿದ್ದೀರಿ ಎಂದು ಹೇಳಿದನು. ಅದನ್ನು ಮಹಾಯಾಜಕರು, ಶಾಸ್ತ್ರಿಗಳು ಕೇಳಿ ಅವನನ್ನು ಯಾವ ಉಪಾಯದಿಂದ ಕೊಲ್ಲೋಣ ಎಂದು ಸಂದರ್ಭ ನೋಡುತ್ತಿದ್ದರು. ಯಾಕಂದರೆ ಜನರೆಲ್ಲ ಆತನ ಉಪದೇಶವನ್ನು ಕೇಳಿ ಅತ್ಯಾಶ್ಚರ್ಯಪಟ್ಟದರಿಂದ ಅವರು ಆತನಿಗೆ ಹೆದರುತ್ತಿದ್ದರು ಎಂಬುದಾಗಿ. ಹಲ್ಲೆಲೂಯಾ. ಪ್ರಾರಂಭದಲ್ಲಿ ದೇವಾಲಯದ ಕುರಿತಾಗಿ ಕೋಪಗೊಂಡಿರ್ತಕ್ಕಂಥ ಆತನು ತನ್ನ ಜೀವಿತದ ಅಂತ್ಯದ ಗಳಿಗೆಯಲ್ಲಿ ಕೂಡ ಮತ್ತೆ ಯಾವುದರ ಕುರಿತಾಗಿ ಕೋಪಗೊಳ್ತಾ ಇದ್ದಾನೆ? ಅದೇ ದೇವಾಲಯದ ವಿಷಯವಾಗಿ ಪ್ರೇರೆ. ಹಲ್ಲೆಲೂಯಾ. ಆತನು ತನ್ನ ಜೀವಿತದ ಒಂದು ಶಾರೀರಿಕವಾಗಿರ್ತಕ್ಕಂಥ ಜೀವಿತದ ಕೊನೆಯ ಅವಧಿಗಳಲ್ಲಿ ಇರುವಂಥ ಸಮಯದಲ್ಲಿ ಆತನು ಯೆರೂಸಲೇಮಿನಲ್ಲಿ ರಾಜನಂತ ಪ್ರವೇಶ ಮಾಡಿದ ಆದ ಮೇಲೆ ಆತನು ಏನು ಮಾಡ್ತಾ ಇದ್ದಾನ್ರಿ? ಈ ಒಂದು ಸ್ಥಳಕ್ಕೆ ಬಂದು, ದೇವಾಲಯಕ್ಕೆ ಬಂದು ಏನು ಮಾಡ್ತಾ ಇದ್ದಾನೆ? ಅಲ್ಲಿ ಮಾರುವವರು, ಕೊಳ್ಳುವವರು ಇರುವಂಥವ್ರನ್ನ ನೋಡಿ ಆತನು ಹೇಳ್ತಾ ಇದ್ದಾನೆ, ನನ್ನ ಆಲಯವು ಎಲ್ಲ ಜನಾಂಗಗಳಿಗೆ ಪ್ರಾರ್ಥನಾಲಯವೆನಿಸಿಕೊಳ್ಳುವಂಥ ಪ್ರಾರ್ಥನಾಲಯವನ್ನು ಇವತ್ತು ನೀವು ಏನು ಮಾಡಿದಿರಿ? ಇದನ್ನು ಕಳ್ಳರ ಗವಿಯನ್ನಾಗಿ ಮಾಡಿದ್ದೀರಿ ಎಂಬುದಾಗಿ ಹೇಳಿ ಒಬ್ಬರು ಕೂಡ ದೇವಾಲಯದ ಒಳಗಡೆ ಹೋಗಲಾರ್ದ ಹಾಗೆ ಆ ಮಾರುವವರು, ಕೊಳ್ಳುವವರು ಯಾರ್ಯಾರಿದ್ರು ಅವರೆಲ್ಲರನ್ನ ಏನು ಮಾಡಿದಾತ? ಓಡಿಸಿದ ಪ್ರೇಯರೇ. ಹಲ್ಲೆಲೂಯಾ. ಪ್ರೈಸ್. ಅದಕ್ಕಾಗಿ ದೇವ್ರ ವಾಕ್ಯ ಹೇಳ್ತದೆ, ಅದಕ್ಕಾಗಿ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರೇಯರೇ. ನಾವು ನೋಡ್ತಾ ಇದ್ದೇವೆ ದೇವ್ರ ವಾಕ್ಯ ಹೇಳ್ತದೆ ಏನಂತ ಹೇಳಂತಂದರೆ, ಆತನು ದೇವಾಲಯದ ಕುರಿತಾಗಿ ಎಷ್ಟು ಮಮಕಾರವುಳ್ಳಂಥ ದೇವರಾಗಿದ್ದ, ಎಷ್ಟು ಅಭಿಮಾನವುಳ್ಳಂಥ ದೇವರಾಗಿದ್ದ, ದೇವರ ಒಂದು ಆಲಯ ಎನ್ನುವಂಥದ್ರ ಅದಕ್ಕೆ ಎಷ್ಟು ಒಂದು ಮಾನ್ಯತೆಯನ್ನು ಕೊಟ್ಟಂಥ ವ್ಯಕ್ತಿಯಾಗಿದ್ದ ದೇವರಾಗಿದ್ದ ಎಂಬುದಾಗಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ಮೊದಲನೇದಾಗಿ ನಾವು ಏನಂತ ಹೇಳ್ತಿದ್ದೆ? ದೇವಾಲಯವನ್ನು ಸಂತೆ ಮಾಡಬೇಡ್ರಿ ಎಂಬುದಾಗಿ ನೋಡಿದ್ವಿ. ಎರಡನೇದಾಗಿ ನಾವು ನೋಡಿದ್ವಿ ಏನಂತೇಳಿ? ಚಿಕ್ಕ ಮಕ್ಕಳನ್ನು ದೇವರ ಹತ್ರಕ್ಕೆ ನಾವು ಬರಗೊಡಿಸ್ಬೇಕಂತೇಳಿ ನೋಡಿದ್ವಿ. ನಾವು ಮೂರನೇದಾಗಿ ನಾವು ನೋಡಿದ್ವಿ ಏನಂತೇಳಿರಿ? ಸ್ವಸ್ಥತೆ ಮಾಡುವಂಥದ್ದು ದೇವರ ಅಧಿಕಾರ. ಆತನು ಯಾವಾಗಲೂ ಕೂಡ ಕನಿಕರ ಉಳ್ಳಂಥ ದೇವರು. ಸಂಪ್ರದಾಯಗಳನ್ನೆಲ್ಲ
ದೇವರು ಮನುಷ್ಯರೆಲ್ಲರಿಗೂ ಕೂಡ ಸ್ವಸ್ಥತೆಯನ್ನು ಕೊಡುವಂತಹ ದೇವರಾಗಿದೆ. ನಾಲ್ಕನೇದಾಗಿ ನಾವು ನೋಡ್ತಾ ಇದ್ದೇವೆ, ದೇವಾಲಯ ಅದೇನಾಗಿದೆ ರೀ? ಪ್ರಾರ್ಥನಾಲಯ. ನನ್ನ ಆಲಯ ಎಲ್ಲ ಜನಾಂಗಗಳಿಗೂ, ಭೂಲೋಕದಲ್ಲಿರ್ತಕ್ಕಂಥ ಎಲ್ಲ ಜನಾಂಗಗಳಿಗೂ ಅದು ಪ್ರಾರ್ಥನಾಲಯವಾಗಿದೆ ಎಂಬುದಾಗಿ ಹೇಳಿ, ಅಲ್ಲಿರುವಂಥ ಮಾರುವವರನ್ನು, ಕೊಳ್ಳುವವರನ್ನು, ಚೀನಿವಾರರನ್ನ ಎಲ್ಲರನ್ನ ಆತನ ಏನು ಮಾಡ್ತಾ ಇದ್ದಾನೆ? ಹೊರಗಡೆ ಕಳಿಸ್ತಾ ಇದ್ದಾನೆ. ಪ್ರೇರಲ್ಲಿ ನಾವು ನೋಡ್ತಾ ಇದ್ದೇವೆ. ಅದನ್ನು ನೋಡಿ ಅಲ್ಲಿರ್ತಕ್ಕಂಥ ಮಹಾಯಾಜಕರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ವಾಕ್ಯ ರೀ. ಆತನ ಮೇಲೆ ಕೋಪಗೊಳ್ತಾ ಇದ್ದಾರಂತ. ಮಹಾಯಾಜಕರು ಏನು ಮಾಡ್ತಾ ಇದ್ದಾರೆ ರೀ? ಅದನ್ನು ಮಹಾಯಾಜಕರು, ಶಾಸ್ತ್ರಿಗಳು ಕೇಳಿ ಅವನನ್ನು ಆತನನ್ನು ಯಾವ ಉಪಾಯದಿಂದ ಕೊಲ್ಲೋಣ ಎಂದು ಸಂದರ್ಭ ನೋಡ್ತಾ ಇದ್ರು. ಆತನನ್ನು ಕೊಲ್ಲಬೇಕಂತ ಹೇಳ್ತಾ ಇದ್ರು. ಆತನು ಒಳ್ಳೆಯದನ್ನು ಬೋಧಿಸ್ತಾ ಇದ್ದಾನೆ, ಆತನು ಶ್ರೇಷ್ಠವಾಗಿರ್ತಕ್ಕಂಥ ಸಂಗತಿಗಳನ್ನು ಬೋಧಿಸ್ತಾ ಇದ್ದಾನೆ, ಆತನು ಪರಲೋಕದ ಕುರಿತಾಗಿ ಬೋಧಿಸ್ತಾ ಇದ್ದಾನೆ. ಆದರೆ ಆತನ ಮೇಲೆ ಅವ್ರು ಏನು ಮಾಡ್ತಾ ಇದ್ದಾರೆ? ಒಟ್ಟು ಕಿಚ್ಚು ಪಡ್ತಾ ಇದ್ದಾರೆ. ಕಾರಣ ಏನಂತಂದರೆ, ತಮಗೆ ಬರಬೇಕಾದಂಥ ಆದಾಯ ಎಲ್ಲಿ ನಿಂತೋಗ್ಬಿಡುತ್ತೇನೋ, ತಮಗೆ ಬರಬೇಕಾದಂಥ ಒಂದು ಲಾಭ ಎಲ್ಲಿ ನಿಂತೋಗ್ಬಿಡುತ್ತೇನೋ. ಆ ಚೀನಿವಾರರು, ಆ ಮಾರುವವರು ಅಲ್ಲಿದ್ದರೆ ಅವ್ರು ನಮ್ಗೆ ಏನು ಮಾಡ್ತಾರೆ? ಟ್ಯಾಕ್ಸನ್ನು ಕೊಡ್ತಾರೆ, ಒಂದು ವೇಳೆ ಹಣವನ್ನು ಕೊಡ್ತಾರೆ. ಅವರ ಮೂಲಕವಾಗಿ ನಮ್ಮ ಹೊಟ್ಟೆಗಳು ತುಂಬುತ್ತವಲ್ಲ ಎನ್ನುವಂಥ ರೀತಿಯಲ್ಲಿ ಸಂಪ್ರದಾಯದ ನಿಮಿತ್ತವಾಗಿ ಅವ್ರನ್ನ ಏನು ಮಾಡ್ತಾ ಇದ್ದಾರೆ? ದೇವರನ್ನು ಬಿಡ್ತಾ ಇದ್ದಾರೆ. ತಮ್ಮದೇ ಒಂದು ವಿಷಯಗಳನ್ನು, ಸಂಗತಿಗಳನ್ನು ಅವರು ಮಾಡ್ತಾ ಇದ್ದಾರೆ. ಆದರೆ ದೇವರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದ್ದಾರೆ ಪ್ರಿಯರೇ, ಆತನು ದೇವಾಲಯವನ್ನು ಪ್ರಾರ್ಥನೆಯ ಆಲಯವಾಗಿ ಇರಬೇಕಂತೇಳಿ ಆತನು ಏನು ಮಾಡಿದನ್ರಿ? ಇಷ್ಟಪಟ್ಟಂಥ ದೇವರಾಗಿದೆ. ಇವತ್ತಿನ ದಿವಸ ನಾವು ದೇವಾಲಯವನ್ನು ಪ್ರಾರ್ಥನೆಯ ಆಲಯವಾಗಿ ಇಟ್ಕೊಂಡಿದ್ದೀವ, ಅಥವಾ ಒಂದು ವೇಳೆ ಮಾರುವವರ, ಕೊಳ್ಳುವವರ ರೀತಿಯಲ್ಲಿ ನಾವು ನಮ್ಮ ದೇವಾಲಯವನ್ನು ಕೆಡಿಸಿಕೊಂಡಿದ್ದೇವೆ? ಒಂದು ಸಾರಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಯೇಸು ಸ್ವಾಮಿ 4 ಸಂದರ್ಭಗಳಲ್ಲಿ ಆತನು ಕೋಪಗೊಂಡ. ಪ್ರೇರ ಅವಿಶ್ವಾಸ ಇರುವಂಥ ಸಮಯದಲ್ಲಿ ಆತನು ಕೋಪಗೊಂಡ. ಕೆಲವೊಬ್ಬರ ಸಂದರ್ಭದಲ್ಲಿ ಆತನು ಸಿಟ್ಟಿನಿಂದ ನೋಡಿರ್ತಕ್ಕಂಥ ಸಂದರ್ಭಗಳು ಕೂಡ ಇದ್ದಾವೆ. ಹಲ್ಲೆಲೂಯಾ. ಕಾರಣ ಒಂದೇ, ಆತ ನಮ್ಮನ್ನು ಉಂಟು ಮಾಡಿದ್ದಾನೆ. ನಾವು ಹೆಂಗಿರ್ಬೇಕಂತೇಳಿ ಆತನ ಆಶಯ ರೀ. ದೇವರು ಪರಿಶುದ್ಧನಾಗಿದ್ದಾನೆ, ಆತನ ಮಕ್ಕಳಾದಂಥ ನಾವು ಕೂಡ ಪರಿಶುದ್ಧರಾಗಿರಬೇಕು. ನಾವು ಆತನನ್ನು ನಂಬಿದವರಾದ ಮೇಲೆ ಆತನಿಗೆ ಮೆಚ್ಚುಗೆಯಾಗಿ ನಾವು ನಡೆಯುವವರಾಗಬೇಕು. ಆತನ ಸ್ಥಾನದಲ್ಲಿ ಮತ್ತೊಂದು ಮಗದೊಂದು ಯಾವುದು ಕೂಡ ಇಡಬಾರ್ದು. ಸಂಪ್ರದಾಯಗಳನ್ನೆಲ್ಲ, ದೇವರ ವಾಕ್ಯವನ್ನೇ ನಾವೇನು ಮಾಡಬೇಕು ರೀ? ಖಂಡಿತವಾಗಿ ಫಾಲೋ ಮಾಡುವವರಾಗಿರಬೇಕು ಪ್ರಿಯರೇ. ಬೇರೆ ಯಾವ ಒಂದು ಸಂಗತಿಗಳನ್ನು ಅಲ್ಲ. ಮನುಷ್ಯರು ಅನೇಕ ಸಂಗತಿಗಳನ್ನು ಬೋಧಿಸ್ತಾರೆ. ಇದೇ ಸತ್ಯವೇದದ ಮೂಲಕವಾಗಿ ಕೆಲವೊಂದು ಅನೇಕ ಟ್ರೆಡಿಷನ್ಸ್ಗಳನ್ನು ತಂದಿದ್ದಾರೆ ಇವತ್ತಿನ ದಿವಸದಲ್ಲಿ. ಆದರೆ ಈ ಅಂತ್ಯಕಾಲದಲ್ಲಿ ನಾವು ಸತ್ಯವೇದವನ್ನೇ ಅನುಸರಿಸಿ ನಡೆಯೋಣ, ಕ್ರಿಸ್ತನನ್ನೇ ಹೊಂದಿಕೊಂಡು ನಾವು ಜೀವಿಸೋಣ. ನಮ್ಮ ಜೀವಿತದ ಕೊನೆಯ ಅವಧಿಯವರೆಗೂ ಕೂಡ, ಆತನ ಬರುವಿಕೆಯ ಕಾಲದವರೆಗೂ ಕೂಡ ನಾವು ಸತ್ಯ ಮಾರ್ಗದಲ್ಲಿ, ಸನ್ಮಾರ್ಗದಲ್ಲಿ, ದೇವರಿಗೆ ಮೆಚ್ಚುಗೆಯಾದಂಥ ಮಾರ್ಗದಲ್ಲಿ ಜೀವಿಸುವಂಥವರಾಗೋಣ. ಈ ಒಂದು 4 ಸಂಗತಿಗಳು ಒಂದು ವೇಳೆ ನಮ್ಮಲ್ಲಿ ಏನಾದರೂ ಇರುವಂಥದ್ದಾದರೆ, ನಿಮ್ಮಲ್ಲಿ ಏನಾದರೂ ಇರುವಂಥದ್ದಾದರೆ ಅವುಗಳನ್ನು ನಾವು ತೆಗೆದು ಸಂಪೂರ್ಣವಾಗಿ ನಾವು ತೆಗೆದುಹಾಕಿಬಿಡೋಣ. ಸಂಪೂರ್ಣವಾಗಿ ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನಾವು ಆತನಿಗೆ ಸಂತೋಷ ತರುವ ಮಕ್ಕಳೋಪಾದಿಯಲ್ಲಿ ನಾವು ಜೀವಿಸುವಂಥ ವ್ಯಕ್ತಿಗಳಾಗೋಣ ಪ್ರಿಯರೇ. ಆತನಿಗೆ ಕೋಪವೆಬ್ಬಿಸುವ ಸಂಗತಿಗಳು ಯಾವುದೆಂಬುದಾಗಿ ನಾವು ನೋಡಿದ್ದೇವೆ. ಆತನು ಈ ಲೋಕಕ್ಕೆ ಬಂದ ಸಮಯದಲ್ಲಿ ಅನೇಕ ಅಂಶಗಳಿದ್ದಾವೆ. ಒಂದು ವೇಳೆ ದೇವರ ಚಿತ್ತವಾದರೆ ಮುಂದಿನ ದಿವಸಗಳಲ್ಲಿ ನಾವು ನೋಡೋಣ. ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಸಹೋದರಿ ಸಹೋದರಿ, ದೇವರಿಗೆ ಕೋಪವನ್ನು ಎಬ್ಬಿಸುವಂಥ ಸ್ಥಿತಿಯಲ್ಲಿದೆಯಾ? ದೇವರ ದೇವಾಲಯ ಅದು ನಿನ್ನ ದೇಹವಾಗಿದೆ. ಆ ದೇಹವನ್ನು ಕೆಡಿಸಿಕೊಳ್ತಾ ಇದೆಯಾ? ಮಲಿನ ಮಾಡಿಕೊಳ್ತಾ ಇದೆಯಾ? ದೇವರಿಗೆ ನಿನ್ನ ದೇವಾಲಯ ಗರ್ಭಗುಡಿಯಾಗಿದೆ ಎಂಬುದಾಗಿ ನೀನು ತಿಳಿಯಲಾರದೆ ಹೋಗಿದೆಯಾ? ಒಂದು ವೇಳೆ ನೀನು ಆ ರೀತಿಯಾಗಿದ್ದರೆ ದೇವರು ವಾಕ್ಯ ಹೇಳ್ತಾ ಇದೆ, ದೇವರು ನಿನ್ನ ಮೇಲೆ ಕೋಪವುಳ್ಳವನಾಗಿದ್ದಾನೆ. ಸಹೋದರ ಸಹೋದರಿಯೇ, ಒಂದು ವೇಳೆ ದೇವರ ಸನ್ನಿಧಾನಕ್ಕೆ ನಿನ್ನ ಮಕ್ಕಳನ್ನು ಭಯಭಕ್ತಿಯಲ್ಲಿ ಬೆಳೆಸಲಾರದ ಸ್ಥಿತಿಯಲ್ಲಿದೆಯಾ? ಇತರರನ್ನು ಶಿಶುಭಾವದಿಂದ ಇರುವಂಥವ್ರನ್ನ ದೇವರ ಸನ್ನಿಧಾನಕ್ಕೆ ನಡೆಸಲಾರದಂಥ ಸ್ಥಿತಿಯಲ್ಲಿದೆಯಾ? ದೇವರ ವಾಕ್ಯವನ್ನು, ದೇವರ ವಿಷಯ ಸಂಗತಿ, ಸುವಾರ್ತೆಯನ್ನು ತಿಳಿಸಲಾರದಂಥ ಸ್ಥಿತಿಯಲ್ಲಿದೆಯಾ? ಶಿಷ್ಯರನ್ನು ಆವತ್ತಿನ ದಿವಸದಲ್ಲಿ ದೇವರು ಏಸಪ್ಪ ಅವರ ಮೇಲೆ ಕೋಪಗೊಂಡನು. ನನ್ನ ಬಳಿಗೆ ಅವ್ರನ್ನ ಬರಮಾಡ್ರಿ, ಅಡ್ಡಿ ಮಾಡಬೇಡ್ರಿ, ದೇವರ ರಾಜ್ಯ ಇಂಥವರದೇ ಎಂಬುದಾಗಿ ಆತನು ಹೇಳಿದನು. ಪ್ರಿಯರೇ, ಈ ಸಮಯದಲ್ಲಿ ನಾವು ಅನೇಕರಿಗೆ ಅಡ್ಡಿ ಮಾಡ್ತಾ ಇದ್ದೀವ ದೇವಾಲಯಕ್ಕೆ ಬರುವುದಕ್ಕಾಗಿ, ಅಥವಾ ನಾವು ಅನೇಕರನ್ನು ದೇವಾಲಯಕ್ಕೆ ಬರುವುದಕ್ಕಾಗಿ ಪ್ರೋತ್ಸಾಹ ಮಾಡ್ತಾ ಇದ್ದೀವ? ನಮ್ಮ ಜೀವಿತ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರು ಸಂಪ್ರದಾಯವನ್ನಲ್ಲ, ತನ್ನ ಇಷ್ಟವನ್ನು, ತನ್ನ ಚಿತ್ತವನ್ನು ಯಾವಾಗ ನಮ್ಮ ಜೀವಿತದಲ್ಲಿ ಜರುಗಿಸುವಂಥ ದೇವರಾಗಿದ್ದಾನೆ. ಆತನು ಮೇಲನ್ನು, ಒಳ್ಳೆಯದನ್ನು, ಉಪಕಾರವನ್ನು ಮಾಡುವ ದೇವರಾಗಿದ್ದಾನೆ ಹೊರತಾಗಿ ಕೇಡನ್ನು, ಸಾವನ್ನು, ಭಯಂಕರವಾದಂಥ ಸ್ಥಿತಿಯನ್ನು ತರುವಂಥ ಆತನಲ್ಲ. ಆತನು ಕನಿಕರ ಸ್ವರೂಪನೆಂಬುದಾಗಿ ವಾಕ್ಯ ಹೇಳುತ್ತದೆ. ಕೈ ಬತ್ತಿ ಹೋಗಿರ್ತಕ್ಕಂಥ ವ್ಯಕ್ತಿಯ ಜೀವಿತದಲ್ಲಿ
ದೇವರು ಅದ್ಭುತ ಮಾಡಿದೆ. ಒಂದು ವೇಳೆ ಇವತ್ತಿನ ಸಮಯದಲ್ಲಿ ನಿನ್ನ ಜೀವಿತದಲ್ಲಿ ಕೂಡ ಆ ಒಂದು ಬಲಹೀನತೆ ಯಾವುದಾದ್ರೂ ಒಂದು ಇದೆಯೇನೋ, ಆ ಶಾರೀರಿಕವಾಗಿರ್ತಕ್ಕಂಥ ಹೋರಾಟ ಇದೆಯೇನೋ, ಸಹೋದರ ಸಹೋದರಿಯೇ, ಅಂತಹ ಸ್ಥಿತಿಯಲ್ಲಿರುವಂಥವರು ಅವ್ರನ್ನ ನೀನು ದೇವಾಲಯಕ್ಕೆ ಕರೆದುಕೊಂಡು ಬರಲಾರದ ಸ್ಥಿತಿಯಲ್ಲಿದೆಯೇನೋ, ಏಸಪ್ಪನನ್ನು ಪರಿಚಯ ಮಾಡಿಸಲಾರದಂಥ ಸ್ಥಿತಿಯಲ್ಲಿದೆಯೇನೋ. ಒಂದು ಸಾರಿ ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಮೂರನೇದಾಗಿ ಕೊನೆಯದಾಗಿ ಪುನಃ ಆತನು ಪ್ರಾರ್ಥನಾ ಆಲಯ ಇದನ್ನು ನೀವು ಯಾಕೆ ಕಳ್ಳರ ಗವಿಯನ್ನಾಗಿ ಮಾಡಿದ್ದೀರಿ? ಮಾರುವವರನ್ನು, ಕೊಳ್ಳುವವರನ್ನು, ಚೀನಿವಾರರನ್ನು ಎಲ್ಲರನ್ನ ಆತನು ಅಲ್ಲಿಂದ ಆ ಸ್ಥಳದಿಂದ ದೇವಾಲಯದ ಒಳಗಡೆ ಹೋಗಲಾರ್ದ ಹಾಗೆ ಆತನು ಹೊರಡಿಸಿ ಬಿಟ್ಟನು ಎಂಬುದಾಗಿ. ಸಹೋದರ ಸಹೋದರಿಯೇ, ಇವತ್ತಿನ ದಿವಸ ನಮ್ಮ ಆಲೋಚನೆಗಳ ವಿಧಾನ, ನಾವು ಮಾಡುವಂಥ ಕೆಲವೊಂದು ಕೆಲಸ ಕಾರ್ಯಗಳು ಅವು ದೇವರಿಗೆ ಅಹಿಷ್ಟವಾದಂಥ ರೀತಿಯಲ್ಲಿ ಇದ್ದಾವೇನೋ ಒಂದು ಸಾರಿ ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರಿಗೆ ಕೋಪವೆಬ್ಬಿಸದೆ ಸಂಪೂರ್ಣವಾಗಿ ಆತನಿಗೆ ಮೆಚ್ಚುಗೆಯಾದ ಎಲ್ಲ ಕಾರ್ಯಗಳನ್ನು ನಾವು ಮಾಡುವವರಾಗೋಣ. ಪ್ರಾರ್ಥನೆ ಮಾಡೋಣ. ಮಹೋನ್ನತನ ಮಹಾಪರಿಶುದ್ಧನಾದ ಮಹಾದೇವನಿಗೆ ಸ್ತೋತ್ರಗಳಪ್ಪ. ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜ 100ರಷ್ಟು ಫಲ ಕೊಡುವಾಗಿ ಇವರ ಜೀವಿತಗಳನ್ನು ಆಶೀರ್ವಾದ ಮಾಡಪ್ಪ. ಹೌದು ಕರ್ತನೇ, ನಿನ್ನ ವಾಕ್ಯ ಹೇಳ್ತಾ ಇದೆಯಪ್ಪ, ಆವತ್ತಿನ ದಿವಸದಲ್ಲಿ ನಿಮ್ಮ ಪೂರ್ವಿಕರು ಆ ಸ್ಥಳದಲ್ಲಿ ಕೋಪವನ್ನು ಎಬ್ಬಿಸಿದ ಹಾಗೆ ನೀವು ಕೋಪವನ್ನು ಎಬ್ಬಿಸಬೇಕಂತೇಳಿ ಅಂದುಕೊಂಡಿದ್ದೀರಾ ಎಂಬುದಾಗಿ. ಹೌದು ರಾಜನೇ, ದೇವರೇ, ನಿನಗೆ ವಿರುದ್ಧವಾಗಿ, ನಿನಗೆ ಅಹಿಷ್ಟವಾಗಿರ್ತಕ್ಕಂಥ, ನಿನಗೆ ಬೇಡವಾಗಿರ್ತಕ್ಕಂಥ ಸಂಗತಿಗಳು ಯಾವುದಿದೆ ಅವೆಲ್ಲಗಳನ್ನು ದೂರ ಮಾಡಯ್ಯ. ನಿನಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಜೀವಿಸಲಿಕ್ಕಾಗುವಂತೆ ನೀವು ತಾನೇ ನಮ್ಮೆಲ್ಲರ ಜೀವಿತಗಳನ್ನು ಸ್ವಾಮಿ ಆಶೀರ್ವಾದದ ಕಡೆಗೆ ನಡೆಸಿ ಸಂಪೂರ್ಣವಾಗಿ ವಿಮೋಚನೆಯನ್ನು ಒದಗಿಸಿಕೊಟ್ಟು ಅದ್ಭುತ ಅತಿಶಯ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಜರುಗಿಸಿ ಬೆಳಗುತ್ತಿರುವ ದೀಪದೋಪಾದಿಯಲ್ಲಿ ಸ್ವಾಮಿ ಆತ್ಮನ ಅಭಿಷೇಕ ಹೊಂದಿದ ಸಮೂಹ ಸಭೆಯಾಗಿ ಸ್ವಾಮಿ ನಿನ್ನನ್ನು ಆರಾಧಿಸುವ ಹಾಗೆ, ನಿನ್ನನ್ನು ಎದುರುಗೊಳ್ಳುವ ಹಾಗೆ 5 ಮಂದಿ ಬುದ್ಧಿಯುಳ್ಳ ಕನ್ನಿಕೆಯರೋಪಾದಿಯಲ್ಲಿ ಸ್ವಾಮಿ ಸಿದ್ಧರಾಗುವಂತೆ, ಶುದ್ಧರಾಗುವಂತೆ, ನಿನಗಾಗಿ ಸ್ವಾಮಿ ಕಾಯಲಿಕ್ಕೆ ಬದ್ಧರಾಗುವಂತೆ ನಮ್ಮ ಜೀವಿತವನ್ನು ರೂಪಿಸಿ ಅಣಿಗೊಳಿಸಿ ಸಿದ್ಧಪಡಿಸಿ ನಡೆಸ್ತಾ ಬರಬೇಕೆಂಬುದಾಗಿ ಕೂಡಿ ಬಂದರೆ ಇವರೆಲ್ಲರ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾ ಅತಿ ಬೇಗನೆ ಬರಲಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡ ಅರ್ಪಿಸಿ ಹೊಂದಿದ್ದೇವೆ ಪರಮ ತಂದೆಯೇ, ಆಮೇಲೆ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರು ಶಾಶ್ವತವಾದ ನನ್ನನ್ನು ನಡೆಸಲಿಕ್ಕೆ, ಅಲಂಕರಿಸಕ್ಕೆ, ಬಲಪಡಿಸಕ್ಕೆ ಕೂಡಿ ಬಂದರೆ ಇವರ ಸಂಘದಲ್ಲಿ ಸಕಲ ಸದ್ಭಕ್ತರ ಸಂಘ, ಪ್ರಪಂಚದಲ್ಲಿ ಎಲ್ಲ ಮನುಷ್ಯರ ಸಂಘದಲ್ಲಿ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇಲೆ. ಯೇಸು ರಕ್ತಕ್ಕೆ ಜಯ. ಸಕಲ ಪಾಪಗಳು